ನಮಸ್ಕಾರಗಳು. ಒಂದು ಸುಂದರವಾಗಿ ನಾವೆಲ್ಲರೂ ಕೂಡ ಒಂದು ಒಳ್ಳೆಯ ಸಮಾರಂಭದಲ್ಲಿ ಫುಲ್ ಡೇ, ಬೆಳಗ್ಗೆ ಇರಂದು ಸಾಯಂಕಾಲವರೆ ಫುಲ್ ಡೇ ವಿತೌಟ್ ಚಾಯ್ಸ್ ಆರ್ ವಿತ್ ಚಾಯ್ಸ್ ಮಕ್ಕಳೆಲ್ಲರೂ ಕೂಡ ನಾವು ಕೂತ್ಕೊಂಡಿದ್ದೀವಿ. ದಿಸ್ ಇಸ್ ನಾಟ್ ಔಟ್ಸೈಡ್ ಯುವರ್ ಸಿಲೆಬಸ್, ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಯುವರ್ ಸಿಲೆಬಸ್. ಇದು ಸಿಲೆಬಸ್ ಔಟ್ಸೈಡ್ ಬಿಟ್ಟು 4 ಜನ ಕರ್ಕೊಂಡು ಬಂದಿದ್ದಾರೆ ನಮ್ಮ ಪ್ರಭಾಕರ್ ಭಟ್ ಕಲ್ಲಡ್ಕ ಸಾಹೇಬರು. ಅದು 4 ಜನ ಕೂಡ ಏದೋ ಭಾಷಣ ಮಾಡ್ತಾರೆ. ಇದೇ ಥರ ಸಾವಿರಾರು ಭಾಷಣ ಆಗ್ತಾ ಇರ್ತದೆ. ಇದೇ ಥರ ಸಾವಿರಾರು ಭಾಷಣ ತಾವು ಕೇಳಿಸ್ಕೊಳ್ತಾ ಇರ್ತೀರ. ಆ ಥರ ತಮಗೊಂದು ಚಿಂತನೆ ಇರ್ಬೋದು. ಬಟ್ ಟ್ರಸ್ಟ್ ಮೀ, ದಿಸ್ ಇಸ್ 100% ಪಾರ್ಟ್ ಆಫ್ ಯುವರ್ ಸಿಲೆಬಸ್. ತಾವು ಲೈಫ್ನಲ್ಲಿ ದ ಕೈಂಡ್ ಆಫ್ ಎಜುಕೇಷನ್ ಯು ಆರ್ ಲರ್ನಿಂಗ್, ತಮಗೆ ಯಾವ ಥರ ಎಜುಕೇಷನ್ ಬೇಕು ಅದಕ್ಕೆ ಬೇಸ್ ಆಗಿ ಒಂದು 4 ಟಾಪಿಕ್ ಈ ನ್ಯಾಷನಲ್ ಸೆಮಿನಾರ್ ಕಂಟೆಂಪರರಿ ಇಂಡಿಯಾ ಫ್ಯಾಕ್ಟ್ಸ್ ಆ್ಯಂಡ್ ಮಿತ್ಸ್ ಇದರಲ್ಲಿ ನಮ್ಮ ಶ್ರೀರಾಮ್ ಫಸ್ಟ್ ಗ್ರೇಡ್ ಕಾಲೇಜ್ ಅವರು ಇಲ್ಲಿರುವ ಎಲ್ಲ ಹಿರಿಯರು ಕೂಡ ಅದ್ಭುತವಾಗಿ 4 ಟಾಪಿಕ್ ಕೊಟ್ಟಿದ್ದಾರೆ. ಏನಾದರೂ ಕಂಟೆಂಪ್ರರಿ ಇದೆ, ಭಾಳ ಇಂಪಾರ್ಟೆಂಟ್ ಇದೆ. ತಾವು ಏನು ಇದುವರೆಗೆ ಕಳೆದಿದ್ದೀರೋ ತಾವು ರಿಫ್ಲೆಕ್ಟ್ ಮಾಡ್ತಾ ಇರ್ಬೋದು. ವೆನ್ ಎವರ್ ಆಲ್ ದಿ ಸ್ಪೀಕರ್ ಸ್ಪೀಕ್, ಯು ಕ್ಯಾನ್ ಕೀಪ್ ರಿಫ್ಲೆಕ್ಟಿಂಗ್ ವಾಟ್ ಈಸ್ ಯುವರ್ ನಾಲೆಡ್ಜ್, ವಾಟ್ ಯು ಹವ್ ಲರ್ನ್ಡ್, ವಾಟ್ ಆರ್ ದೇ ಸ್ಪೀಕಿಂಗ್, ನಿಜ ಇದೆ ಸುಳ್ಳಿದೆ, ಈಸ್ ದೇರ್ ಅ ಡಿವಿಯೇಷನ್, ನಮ್ಮ ಲರ್ನಿಂಗ್ ಔಟ್ಕಮ್ಸ್ ಏನಿದೆ ಇದೆಲ್ಲ ಕೂಡ ತಾವು ಇವತ್ತು ಫುಲ್ ಡೇ ರಿಫ್ಲೆಕ್ಟಿವ್ ಲರ್ನಿಂಗ್ ಆಗಿ ತಾವು ತಗೊಳ್ಬೇಕು ನಿಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಟೇಕ್ ಇಟ್ ಎಸ್ ಎ ರಿಫ್ಲೆಕ್ಟಿವ್ ಲರ್ನಿಂಗ್. ಅವರು ಮಾತಾಡುವಾಗ ಎಲ್ಲ ಒಂದು ನಾಲೆಜ್ ಕೊಟ್ಟಿದ್ದರು, ಹೇಳಿದರು, ನಾನು ನೋಟ್ಸ್ ಮಾಡಿದ್ದೀನಿ, ಆ ಥರ ಇರಬಾರದು ನನ್ನ ರಿಕ್ವೆಸ್ಟು. ಯು ಶುಡ್ ಕೀಪ್ ರಿಫ್ಲೆಕ್ಟಿಂಗ್ ಇಟ್. ಏನು ಹೇಳ್ತಾ ಇದ್ದಾರೆ, ವೈ ಆರ್ ದೇ ಸೇಯಿಂಗ್ ಇಟ್, ಯಾಕೆ ಈ ಥರ ಹೇಳ್ತಾ ಇದ್ದಾರೆ, ಇದರಲ್ಲಿ ಉದ್ದೇಶ ಏನು, 10 years ಬಿಟ್ಟು ನಾವು ನಮ್ಮ ದೇಶ ನೋಡುವಾಗ ನಮ್ಮ ದೇಶ ಎಲ್ಲಿ ಹೋಗಬೇಕು, ಇವತ್ತು ನಾವು ಕೇಳಿಸ್ಕೊಳ್ಳುವ ಭಾಷಣ ಅದನ್ನು ಹೋಗಲಿಕ್ಕೆ ಸಾಧ್ಯತೆ ಇದೆ. ಸೊ ಐ ಥಿಂಕ್ ಮೈ ರಿಕ್ವೆಸ್ಟ್ ಟು ಆಲ್ ಆಫ್ ಯು ಇಸ್ ಪ್ಲೀಸ್ ಟೇಕ್ ಇಟ್ ಇನ್ ದಟ್ ಸ್ಪಿರಿಟ್ ಆ್ಯಂಡ್ ಡೋಂಟ್ ಟೇಕ್ ಇಟ್ ಎಸ್ ಸಂಬಡಿ ಸ್ಪೀಕಿಂಗ್ ಆ್ಯಂಡ್ ಸಂಬಡಿ ಲಿಸನಿಂಗ್, ಟೇಕ್ ಇಟ್ ಎಸ್ ಎ ರಿಫ್ಲೆಕ್ಟಿವ್ ಲರ್ನಿಂಗ್. ಸೊ ಈ ಒಳ್ಳೆಯ ಸಮಾರಂಭಕ್ಕೂ ಭಾಳ ಮುಖ್ಯ ಕಾರಣವಾಗಿರುವ ಈ ಸಮಾರಂಭದ ಅಧ್ಯಕ್ಷರು ಪ್ರೆಸಿಡೆಂಟ್ ಆಫ್ ಶ್ರೀರಾಮ ವಿದ್ಯಾಕೇಂದ್ರ ಶ್ರೀ ನಾರಾಯಣ ಸೋಮಯಾಜಿ ಸಾಹೇಬರವರಲ್ಲಿದ್ದಾರೆ ನಮ್ಮ ಜೊತೆಗೆ. ಅವ್ರಿಗೆ ನನ್ನ ಧನ್ಯವಾದವು ತಿಳಿಸ್ತೀನಿ, ನನ್ನ ನಮಸ್ಕಾರವನ್ನು ತಿಳಿಸ್ತೀನಿ. ಕಾರಣ ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಅದೇ ಥರ ಈ ಕಾರ್ಯಕ್ರಮಕ್ಕೂ ಭಾಳ ಮುಖ್ಯಸ್ಥರಾಗಿರುವ ಶ್ರೀರಾಮ ವಿದ್ಯಾಕೇಂದ್ರ ಕಲ್ಲಡ್ಕ ಅದರಲ್ಲಿ ಕರೆಸ್ಪಾಂಡೆಂಟ್ ಆಗಿರುವ ಶ್ರೀ ವಸಂತ ಮಾಧವ ಸಾಹೇಬರವರು, ಅವ್ರಿಗೂ ನಮಸ್ಕಾರ ತಿಳಿಸ್ತೀನಿ. ಶ್ರೀರಾಮ ಫಸ್ಟ್ ಗ್ರೇಡ್ ಕಾಲೇಜ್ ಕಲ್ಲಡ್ಕ ಅದರಲ್ಲಿ ಪ್ರಿನ್ಸಿಪಲ್ ಆಗಿರುವ ಶ್ರೀ ಕೃಷ್ಣ ಪ್ರಸಾದ್ ಸಾಹೇಬರು, ಅವ್ರಿಗೂ ನಾನು ನಮಸ್ಕಾರ ತಿಳಿಸ್ತೀನಿ. ನನ್ನ ಜೊತೆಗೆ ಇಲ್ಲಿ ಇವತ್ತು ತಮ್ಮಲ್ಲಿ ಮಾತಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿ ಬಂದಿರುವ ಮೈ ಫೇವ್ರೆಟ್ ಹಿಸ್ಟಾರಿಯನ್ ಡಾಕ್ಟರ್ ವಿಕ್ರಮ್ ಸಂಪತ್. ಎಷ್ಟು ಜನ ಅಲ್ಲಿ ವಿಕ್ರಮ್ ಸಂಪತ್ ಅವ್ರ ಬುಕ್ ಓದಿದ್ದೀರೇ ಗೊತ್ತಿಲ್ಲ. ವೀರ್ ಸವಾರ್ಕರ್ ಅವ್ರ ಬಗ್ಗೆ 2 ಎಪಿಸೋಡ್ ಬುಕ್ ಮಾಡಿದ್ದಾರೆ. ರೈಟ್ ನಾವು ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಒಂದು ದೊಡ್ಡ ಬುಕ್ ಅದು ಒಂದು ಡಂಬೆಲ್ ಥರ 10 kg ಆ ಬುಕ್ ಇದೆ, ಆ ಥರ ಒಂದು ದೊಡ್ಡ ಬುಕ್ ಬರೆದಿದ್ದಾರೆ. ನೆಕ್ಸ್ಟ್ ಮೈಸೂರು ಒಡೆಯರ್ ಡೈನಾಸ್ಟಿ ಅದ್ರ ಬಗ್ಗೆ ಒಂದು ರಿಸರ್ಚ್ ಆಗ್ತಾ ಇದೆ. ಸೊ ಡಾಕ್ಟರ್ ವಿಕ್ರಮ್ ಸಂಪತ್ ಅವರ ಬುಕ್ ತಾವು ಓದುವಾಗ ನಮ್ಮ ದೇಶದಲ್ಲಿ ಎಜುಕೇಷನ್ ಲಾಸ್ಟ್ 70 yearsನಲ್ಲಿ ಎಷ್ಟು ಹಾಳು ಮಾಡಿದ್ದಾರೆ ಅನ್ನೋ ಪುಸ್ತಕದಲ್ಲಿ ತಾವು ಓದ್ಬೋದು. ஒரு ಹಿಸ್ಟಾರಿಕಲ್ ಕ್ಯಾರೆಕ್ಟರ್ಸ್ ಯಾವ ಥರ ಟ್ವಿಸ್ಟ್ ಮಾಡಿದರು, ವೀರ್ ಸವರ್ಕರ್ ಅವ್ರ ಬಗ್ಗೆ ಎಷ್ಟು ಬ್ಯಾಡ್ ಆಗಿ ತಪ್ಪಾಗಿ ಟ್ವಿಸ್ಟೆಡ್ ನರೇಟಿವ್ ಇದುವರೆ ಬರೆದಿದ್ದಾರೆ, ಅದೆಲ್ಲ ಕೂಡ 2 ಬುಕ್ನಲ್ಲಿ ಹೊಡೆದಾಕಿದ್ದಾರೆ. ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಇಟ್ಸ್ ಅ ಮಾಸ್ಟರ್ಫುಲ್ ಬುಕ್. ನಮ್ಮ ಭೈರಪ್ಪ ಸಾಹೇಬ್ರವರು ಫಾರ್ವರ್ಡ್ ಬರೆದಿದ್ದಾರೆ. ಆಲ್ಮೋಸ್ಟ್ ನಾನು ಬುಕ್ ಓದಿ ಮುಗಿಸ್ತಾ ಇದ್ದೀನಿ, ಚಾಲೆಂಜ್ ಮಾಡಿ ಅವರಲ್ಲಿ ಬುಕ್ ತಗೊಂಡು ಓದ್ತಾ ಇದ್ದೀನಿ. ಸೊ ಅವರು ಇವತ್ತು ಬಂದಿದ್ದಾರೆ ಹಿಸ್ಟಾರಿಯನ್ ಅಸ್ತ. ಅವ್ರ ವರ್ಲ್ಡ್ನಲ್ಲಿರುವ ಎಲ್ಲ ಬೆಸ್ಟ್ ಲೈಬ್ರರಿದಲ್ಲಿ ಕೂತ್ಕೊಂಡು ಹಿ ಡಸ್ ಇಸ್ ರಿಸರ್ಚ್. ಸಮ್ ಆಫ್ ದ ಬೆಸ್ಟ್ ಲೈಬ್ರರೀಸ್ ಇನ್ ಲಂಡನ್, ಅಮೆರಿಕಾ ಫುಲ್ ಸುತ್ತಾಡ್ತಾ ಇದ್ದಾರೆ. ಕಾರಣ ನಮ್ಮಲ್ಲಿ ಇರುವ ನಾಲೆಜ್ ಏನು ನಮ್ಮಲ್ಲಿ ರೈಟ್ ನೋ ಬುಕ್ನಲ್ಲಿ ಇದೆ, ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ, ವೀರ್ ಸವರ್ಕರ್ ಅವ್ರ ಬಗ್ಗೆ, ಏನೋ ಒಂದು ಹಿಸ್ಟಾರಿಕಲ್ ಕ್ಯಾರೆಕ್ಟರ್ ಬಗ್ಗೆ, ಇಟ್ ಈಸ್ ಆಲ್ ಡಿಸ್ಟಾರ್ಟೆಡ್ ನಾಲೆಜ್ ಫಾರ್ ಅ ಲಾಂಗ್ ಪಾಯಿಂಟ್ ಆಫ್ ಟೈಮ್. ಒಂದು ಯಂಗ್ ಹಿಸ್ಟಾರಿಯನ್ ಬಂದಂಥ ಮಾರ್ಕ್ಸಿಸ್ಟ್ ಲಿಬರಲ್ ಹಿಸ್ಟಾರಿಯನ್ಸ್ ಏನು ಪುಸ್ತಕ ಬರೆದಿದ್ದಾರೋ ಅದೆಲ್ಲ 70 years ಆದ ಮೇಲೆ ನಮ್ಮ ಮೈಂಡ್ಸೆಟ್ಟೇ ಒಂಥರ ಆಯಿತು. ಅದು ಬ್ರೇಕ್ ಮಾಡಿ ಸಂಬಡಿ ಈಸ್ ಗಿವಿಂಗ್ ಅಪ್ ಅ ಫ್ರೆಶ್ ಪರ್ಸ್ಪೆಕ್ಟಿವ್. ಆ ಥರ ವಿಕ್ರಮ್ ಸಂಪತ್ ಅವರು ಬಂದಿದ್ದಾರೆ. ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ ಫಾರ್ ಯು ಟು ಲರ್ನ್ ಫ್ರಮ್ ಹಿಮ್. ಸೊ ಅವ್ರ ಪರ್ಸ್ಪೆಕ್ಟಿವ್ನಲ್ಲಿ ಹಿಸ್ಟಾರಿಕಲ್ ಲೆಸನ್ಸ್ ಏನು, ಎಷ್ಟು ಟ್ವಿಸ್ಟೆಡ್ ಇದೆ, ಯಾಕೆ ನಾವೆಲ್ಲರೂ ಕೂಡ ಒಂದು ಫ್ರೆಶ್ ಪರ್ಸ್ಪೆಕ್ಟಿವ್ನಲ್ಲಿ ವೀರ ಶಿವಾಜಿ ಅವರು ಶುರು ಮಾಡಿ, ರಾಣಾ ಪ್ರತಾಪ್ ಸಿಂಗ್ ಅವರು ಶುರು ಮಾಡಿ, ನಮ್ಮ ಕಲ್ಲಡ್ಕ ಪ್ರಭಾಕರ್ ಭಟ್ ಸಾಹೇಬರು ಹೇಳಿದರು, ಇವರೆಲ್ಲ ಕೂಡ ಒಂದು ಫ್ರೆಶ್ ಪರ್ಸ್ಪೆಕ್ಟಿವ್ನಲ್ಲಿ ಯಾಕೆ ನಾವು ನೋಡಬೇಕು. ಅದೇ ಥರ ಮೇಡಮ್ ಶ್ಯಾಮಾ ನರಗುಂಡ ಅವರು ಬಂದಿದ್ದಾರೆ. ವೆರಿ ಇಂಪಾರ್ಟೆಂಟ್ ಟಾಪಿಕ್, ನೆರೇಟಿವ್ಸ್.
ನ್ಯೂಸ್ ಪೇಪರ್ದಲ್ಲಿ ಬೆಳಗ್ಗೆ ತಗೊಳ್ಳುವಾಗ ಅದರಲ್ಲಿ ನ್ಯೂಸ್ ಇದೆ ಇಲ್ಲಯೇ ನೆರೆಟಿವ್ ಇದೆ. ನಮ್ಮ ಪ್ರಭಾಕರ್ ಭಟ್ ಸಾಹೇಬ್ರವರು ಹೇಳಿದರು ಕುಂಭಮೇಳ ಬಗ್ಗೆ ನ್ಯೂಸ್ ಪೇಪರ್ನಲ್ಲಿ ಸಂಬಡಿ ಇನ್ ಬೆಂಗಾಲ್, ಸಂಬಡಿ ಇನ್ ಬಿಹಾರ್, ಒಂದು ಪೊಲಿಟಿಕಲ್ ಲೀಡರ್ಸ್ ಏದೋ ಒಂದು ಹೇಳ್ತಾರೆ. ನ್ಯಾಯವಾಗಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅವಶ್ಯಕತೆ ಇಲ್ಲ. ಕಾರಣ ಎಲ್ಲಿ 65 crore ಜನ, 650 million ವರ್ಲ್ಡ್ ಪಾಪ್ಯುಲೇಷನ್ನಲ್ಲಿ ಇಂಡಿಯಾ ಚೈನಾ ಆದ ಮೇಲೆ ವರ್ಲ್ಡ್ಸ್ 3rd ಲಾರ್ಜೆಸ್ಟ್ ಕಂಟ್ರಿಯಾಗಿ ಇರಬೇಕು. ಪ್ರಯಾಗ್ರಾಜ್ಗೆ ಎಷ್ಟು ಜನ ಬಂದಿದ್ದಾರೆ ಅವರು ನ್ಯಾಯವಾಗಿ ವರ್ಲ್ಡ್ನಲ್ಲಿ ಅಷ್ಟು ಲಾರ್ಜೆಸ್ಟ್ ಪಾಪ್ಯುಲೇಷನ್. ಪ್ರಯಾಗ್ರಾಜ್ ತಾವು ಯಾರು ಹೋಗಿದ್ದೀರನ್ನ ತಮಗೆ ಗೊತ್ತಿರ್ತದೆ. ಇಟ್ಸ್ 45 square kilometer ಅಷ್ಟೇ ಸರ್. 45 square kilometer ಒಳಗಡೆ 65 ಕೋಟಿ ಜನ 45 ದಿವಸದಲ್ಲಿ ಬಂದು ಪೀಸ್ಫುಲ್ ಆಗಿ ಅವರು ದೇವರಿಗೆ ಪ್ರೇ ಮಾಡ್ತಾರೆ, ಸ್ನಾನ ತಗೊಳ್ತಾರೆ, ಅವರು ಧರ್ಮ ಮೇಲೆ ನಂಬಿಕೆ ಇದೆ, ಧರ್ಮ ಉಳಿಸ್ಲಿಕ್ಕೆ ಬರ್ತಾರೆ, ವಾಪಸ್ ಹೋಗಿಬಿಡ್ತಾರೆ. ಯಾರಿಗೂ ಏನು ತೊಂದರೆವಿಲ್ಲದೆ ಇಡೀ ಪ್ರಪಂಚದಲ್ಲಿ ವರ್ಲ್ಡ್ ಹಿಸ್ಟ್ರಿದಲ್ಲಿ ಎಲ್ಲಿ ಕೂಡ ಈ ಥರ ಒಂದು ಕಾರ್ಯಕ್ರಮ ಆಗಿಲ್ಲ, ನಾವು ನೋಡಿಲ್ಲ. ಫಸ್ಟ್ ಟೈಮ್ ನಮ್ಮ ದೇಶದಲ್ಲಿ 65 crore ಪೀಪಲ್. ನಾನು 4 days ಬ್ಯಾಕ್ ಪ್ರಯಾಗ್ರಾಜ್ನಲ್ಲಿ ಇರುವಾಗ ಅವತ್ತು 60 crore ಟಚ್ ಆಯಿತು. 60 crore. ಇದೆಲ್ಲ ಕೂಡ ನಮ್ಮ ದೇಶದಲ್ಲಿ ಕೆಲವು ಪೊಲಿಟಿಕಲ್ ಲೀಡರ್ಸು ಇಲ್ಲ ಈ ಕುಂಭ ಈ ಥರ ಮಾಡಿದ್ದಾರೆ, ಅವು ಥರ ಮಾಡಿದ್ದಾರೆ, ವಾಟರ್ ತಗೊಂಡು ನೋಡಿ ಬ್ಯಾಕ್ಟೀರಿಯಲ್ ಕಂಟೆಂಟ್ ಜಾಸ್ತಿ ಇದೆ, ಯಾರಿಗೆ ಏನೆಲ್ಲ ಬೇಕೋ ಒಂದು ನೆರೆಟಿವ್ ಸೆಟ್ ಮಾಡ್ತಾ ಇದ್ದಾರೆ. ಅದೆಲ್ಲ ಕೂಡ ಫಸ್ಟ್ ನಮಗೂ ತೋರಿಸ್ಕೊಳ್ಳಿಕ್ಕೆ ನೆರೆಟಿವ್ ಏನು, ನೆರೆಟಿವ್ ಸೆಟ್ಟಿಂಗ್ ಯಾವ ಥರ ಮಾಡ್ತಾರೆ. ಸ್ಪೆಷಲಿ ಯುವಕರು ತಾವಿದ್ದೀರಾ, ಒಂದು ನ್ಯೂಸ್ ಯಾವ ಥರ ತಾವು ಓದಬೇಕು. ನ್ಯೂಸ್ ಪೇಪರ್ದಲ್ಲಿ ಬರುವ ನ್ಯೂಸ್ ಕೂಡ ತಮ್ಮ ಮೈಂಡ್ ಅಪ್ಲೈ ಮಾಡಿ ಅದರಲ್ಲಿ ಯಾವ ತಾವು ಇನ್ಫಾರ್ಮೇಷನ್ ಔಟ್ಸೈಡ್ ತಗೊಳ್ಬೇಕು. ವೇರಿಯಸ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಏನಿದೆ, ಒಂದು ಹಿಸ್ಟ್ರಿ, ಒಂದು ಕಂಟೆಂಪ್ರರಿ ಹಿಸ್ಟ್ರಿ ಇಟ್ಕೊಂಡು ತಮ್ಮ ವಿಷನ್ ಯಾವ ಥರ ಇರಬೇಕು ಅದ್ರ ಬಗ್ಗೆ ಎಲ್ಲ ಕೂಡ ಮಾತಾಡಲಿಕ್ಕೆ ನಮ್ಮ ಮೇಡಮ್ ಶ್ಯಾಮ ನರಗುಂಡ್ ಅವರು ಬಂದಿದ್ದಾರೆ. ಸೊ ಅವರು ಕೂಡ ನಾನು ನನ್ನ ಬಗ್ಗೆ ಧನ್ಯವಾದ ಹೇಳ್ತೀನಿ, ನಮಸ್ಕಾರ ಹೇಳ್ತೀನಿ. ಕಾರಣ ನಾನು ಫಸ್ಟ್ ಸ್ಪೀಕರ್ ಇರುವ ಕಾರಣಕ್ಕೋಸ್ಕರ ನಾನು ಒಂದು ಬೇಸ್ ಸೆಟ್ ಮಾಡುವ ಒಂದು ಅವಶ್ಯಕತೆ ನನಗಿದೆ. ಶ್ರೀಕಾಂತ್ ಶೆಟ್ಟಿ ಅವರು ನನ್ನ ಮಿತ್ರರು. 10 ವರ್ಷಕ್ಕೆ ಹಿಂದೆ ನಾನು ಕಾರ್ಕಳ ASP ಇರುವಾಗ, ಉಡುಪಿ SP ಇರುವಾಗ ಪತ್ರಿಕೆ ಮಿತ್ರರಾಗಿ ಕೆಲಸ ಮಾಡಿದವರು. ಸೊ TV ಚಾನೆಲ್ದಲ್ಲಿ ಇಂಟರ್ವ್ಯೂ ಮಾಡ್ತಾರೆ, ಆ ಸಮಯದಲ್ಲಿ ಚರ್ಚೆ ಮಾಡ್ತಾರೆ. ಇವತ್ತು ಈ ಭಾಗದಲ್ಲಿ ಕರ್ನಾಟಕ ಪೂರ್ತಿ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಫ್ರೆಶ್ ಪರ್ಸ್ಪೆಕ್ಟಿವ್ನಲ್ಲಿ ಹಿಸ್ಟ್ರಿ ತುಂಬ ನಾನು ಅವ್ರ ಸ್ಪೀಚ್ ಇವತ್ತು ನೋಡಿದ್ದೀನಿ, ಏನು ಮಾತಾಡ್ತಾ ಇದ್ದಾರೆ, ಇತ್ತೀಚೆಗೆ ಏನು ಮಾತಾಡಿದರು, ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಯುವಕರಿಗೂ ಎಷ್ಟು ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಅದೆಲ್ಲ ಕೂಡ ಒಂದು ಸ್ಪೀಚ್ನಲ್ಲಿ ತಗೊಂಡು ಬರ್ತಾ ಇದ್ದಾರೆ ಶ್ರೀಕಾಂತ್ ಶೆಟ್ಟಿ ಅವರು. ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಇವಾಗ ಒಂದು ದೇಶ ಮೇಲೆ ಭಾಳ ತಪ್ಪು ನೆರೆಟಿವ್ ವರ್ಲ್ಡ್ ಲೆವೆಲ್ದಲ್ಲಿ ಬಿಲ್ಡ್ ಮಾಡ್ತಾರೆ, ಅದು ಇಸ್ರೇಲ್, ಸೆಕೆಂಡ್ ಇಸ್ ಇಂಡಿಯಾ. ಆ ಇಸ್ರೇಲ್ ದೇಶ ಏನು, ವಾಟ್ ಇಸ್ ದ್ಯಾಟ್, ಯಾಕೆ ಅವರು ಯಾವಾಗಲೂ ಜಗಳದಲ್ಲಿ ಇದ್ದಾರೆ. ನಿನ್ನೆ ಕೂಡ ತಾವು ನೋಡಿರ್ಬೋದು ಹಸನ್ ನಸರಲ್ಲ ಇಸ್ ಅ ಬಿಗ್ ಟೆರರಿಸ್ಟ್. ಅವರು ಕಿಲ್ಲಿಂಗ್ ಮಾಡಿದ್ದಾರೆ. ನಿನ್ನೆ ಮೊನ್ನೆ ಅವರಿಗೂ ಫ್ಯೂನರಲ್ ಇತ್ತು, ತುಂಬ ರೀತಿಯಲ್ಲಿ ಜನ ಬಂದು ಎಲ್ಲ ಫ್ಯೂನರಲ್ ಮಾಡಿದರು ಆ ಟೆರರಿಸ್ಟ್ ಹಸನ್ ನಸರಲ್ಲ. ಅಷ್ಟು ಜನ ಕೂತ್ಕೊಂಡು ಫ್ಯೂನರಲಲ್ಲಿ ಇರುವಾಗ ಇಸ್ರೇಲ್ ಏನು ಮಾಡಿದರು, ಯಾವ ಫೈಟರ್ ಪ್ಲೇನ್ ಇಟ್ಕೊಂಡು ಹಸನ್ ನಸರಲ್ಲಾಗೆ ಬಾಂಬ್ ಹಾಕಿ ಅವರು ತೀರಿ ಹೋಗಿದ್ದಾರೆ, ಅದೇ ಫೈಟರ್ ಪ್ಲೇನ್ ಮೇಲೆ ಹೋಗಿತ್ತು. ಇದೇನು ವಾರ್ನಿಂಗ್ ಕೊಟ್ಟಿದ್ದಾರೆ, ಯಾರಾವುದೊಬ್ಬರು ಇವತ್ತು ನೀವು ಫ್ಯೂನರಲ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು, ನಾಳೆ ಯಾರಾವುದು ಇನ್ಸ್ಪಿರೇಷನ್ ತಗೊಂಡು ಇಸ್ರೇಲ್ ಮೇಲೆ ಕೈ ಹಾಕಲಿಕ್ಕೆ ಬಂದಿದ್ದೀರನಾ, ನೀವು ಫ್ಯೂನರಲ್ ಎಕ್ಸ್ಪರ್ಟ್ಸ್ ಮಾತ್ರ ಲೈಫ್ನಲ್ಲಿ ಇರ್ತೀರಾ ಅಂತ ಕೇಳಲಿಕ್ಕೆ ಅದೇ ವಿಮಾನ. ಎಷ್ಟು ಒಂದು ದೇಶಕ್ಕೆ ತಾಕತ್ತಿರಬೇಕು, ಈ ಥರ ಒಂದು ಮಾಡಬೇಕು, ಒಂದು ಮೆಸೇಜ್ ಕೊಡಬೇಕು. ಒಬ್ಬ ಟೆರರಿಸ್ಟ್ ಫ್ಯೂನರಲ್ನಲ್ಲಿ ಅದೇ 4 ಫೈಟರ್ ಜೆಟ್ ಕಳಿಸಿ ಅಲ್ಲಿರುವ ಎಲ್ಲ ಜನಕ್ಕೆ ಒಂದು ಮೆಸೇಜ್ ಕೊಡ್ತಾರನ್ನ, ಇಸ್ರೇಲ್ ಇಸ್ ಸಮಥಿಂಗ್ ಡಿಫ್ರೆಂಟ್, ಇಟ್ ಇಸ್ ಬಿಲ್ಡ್ ಆಫ್ ಅ ಡಿಫ್ರೆಂಟ್ ಮಾರಲ್ ಫೈಬರ್. ಅದೆಲ್ಲ ಕೂಡ ನಮ್ಮ ಕೇಳಲಿಕ್ಕೆ ಶ್ರೀಕಾಂತ್ ಶೆಟ್ಟಿ ಅವರು ಬಂದಿದ್ದಾರೆ. ಅವರು ಕೂಡ ಈ ಸಮಯದಲ್ಲಿ ನಾನು ನಮಸ್ಕಾರ ಹೇಳ್ತೀನಿ, ಧನ್ಯವಾದ ಹೇಳ್ತೀನಿ. ಸೊ ನನಗೂ ಕೊಟ್ಟಿರುವ ಟಾಪಿಕ್ಕು ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಸಾಹೇಬರು ಇಸ್ ಅ ಲಿವಿಂಗ್ ಎಕ್ಸಾಂಪಲ್ ಆಫ್ ಸಂಬಡಿ ಹೂ ವಿತೌಟ್ ಎನಿ ಪರ್ಸನಲ್ ಅಜೆಂಡಾ, ಒಂದು ಪರ್ಸನಲ್ ಅಜೆಂಡಾ ಇಲ್ಲದೆ ದೇಶ ಮೇಲೆ ಅಪಾರ ಒಂದು ಪ್ರೀತಿ, ಒಂದು ಗೌರವ, ಸಮಾಜ ಮೇಲೆ ಅಪಾರ ಒಂದು ಪ್ರೀತಿ, ಒಂದು ಗೌರವ ಇರುವಾಗ ಒಂದು ಪರ್ಸನಲ್ ವ್ಯಕ್ತಿ ನಮ್ಮ ದೇಶದಲ್ಲಿ ಏನು ಚೇಂಜ್ ಮಾಡಿ ತೋರಿಸ್ಬಹುದು. ಅದಕ್ಕೂ ನಮ್ಮ ಕಲ್ಲಡ್ಕ ಪ್ರಭಾಕರ್ ಭಟ್ ಸಾಹೇಬರು ಅವರು ಉದಾಹರಣೆ. ದ ಸ್ಕೂಲ್ 45 years ಹಿಂದೆ ಒಂದು ಚಿಂತನೆ, ಆ ಎಜುಕೇಷನ್ ಮಾಡೆಲ್ ಯಾವ ಥರ ಇರಬೇಕಾಗಿತ್ತು, ಆ ಟೈಮ್ನಲ್ಲಿ ನಾವೊಂದು ಸ್ಕೂಲ್ ಶುರು ಮಾಡಬೇಕು. ಇಟ್ ಹ್ಯಾಸ್ ಟು ರಿಫ್ಲೆಕ್ಟ್ ದ ಭಾರತೀಯ ಕಲ್ಚರ್, ನಮ್ಮ ಕ್ಯಾರೆಕ್ಟರ್ ರಿಫ್ಲೆಕ್ಟ್ ಮಾಡಬೇಕು. ಈ ಸ್ಕೂಲ್ದಲ್ಲಿ ಓದುವ ಮಕ್ಕಳು, ಫಸ್ಟ್ ಗ್ರೇಡ್ ಕಾಲೇಜ್ನಲ್ಲಿ ಓದುವ ಮಕ್ಕಳು ವೆನ್ ದೇ ಪಾಸ್ ಔಟ್ ಆ್ಯಂಡ್ ಕಮ್ ಔಟ್, ಒಂದು ಭಾರತೀಯ ಸ್ಪಿರಿಟ್ನಲ್ಲಿ ನಮ್ಮ ದೇಶ ಕೆಲಸ ಮಾಡಬೇಕು. ಇಟ್ಸ್ ಅ ಬಿಗ್ ಥಿಂಕಿಂಗ್ 45 years ಬ್ಯಾಕ್.
ಆ ಟೈಮ್ನಲ್ಲಿ ದೇಶದ ಪರಿಸ್ಥಿತಿ ಯಾವ ಥರ ಇರಬೇಕು, ಪೊಲಿಟಿಕಲ್ ಸಿಚುವೇಶನ್ ಯಾವ ಥರ ಇತ್ತು, ಎಷ್ಟು ಫೈಟ್ ಮಾಡಿ ದ ಕಂಪ್ಲೀಟ್ ಟೀಮ್, ವಿವೇಕಾನಂದ ವಿದ್ಯಾವರ್ತಕ ಸಂಘ ಇವರೆಲ್ಲ ಕೂಡ ಸೇರಿ ನಮ್ಮ ಕಣ್ಮುಂಚೆ ಒಂದು ಬ್ಯೂಟಿಫುಲ್ ಆಗಿ ಒಂದು ಎಜುಕೇಷನ್ ಮಾಡೆಲ್ ತೋರಿಸಿದ್ದಾರೆ. ನಾವೆಲ್ಲರೂ ಕೂಡ 4 ಜನ ಇವತ್ತು ಬೆಳಗ್ಗೆ ಹೋಗಿ ನಮ್ಮ ಸಣ್ಣ ಮಕ್ಕಳು ನೋಡಿಕೊಂಡು ಬಂದಿದ್ದೀವಿ. ದ ಕೈಂಡ್ ಆಫ್ ಕ್ಯೂರಿಯಾಸಿಟಿ, ಎಂಥೂಸಿಯಾಸಮ್, ಎನರ್ಜಿ ಆ ಸಣ್ಣ ಮಕ್ಕಳು, ದ ವೇ ದೇ ಆರ್ ಧಾರ್ಮಿಕಲಿ ಓರಿಯೆಂಟೆಡ್. ಐ ಆಮ್ ವೆರಿ ವೆರಿ ಶ್ಯೂರ್ ದಿಸ್ ಇಸ್ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಸಾಹೇಬ್ರವರು ನಮ್ಮ ದೇಶಕ್ಕೆ ಒಂದು ಕೊಡುಗೆ ಕೊಟ್ಟಿದ್ದಾರನ್ನ ಸ್ಟೂಡೆಂಟ್ಸ್ ಮುಖಾಂತರ ಕೊಟ್ಟಿದ್ದಾರೆ. ಅದಕ್ಕೆ ತಾವೆಲ್ಲ ಕೂಡ ಒಂದು ಉದಾಹರಣೆ. ಅವರಿಗೂ ಈ ಸಮಯದಲ್ಲಿ ದೊಡ್ಡ ಒಂದು ಧನ್ಯವಾದ ಹೇಳಬೇಕು, ನನ್ನ ಕರ್ತವ್ಯ ಆಗ್ತದೆ. ಸೊ ದ ಟಾಪಿಕ್ ಫಾರ್ ಮೀ ಟುಡೇ ಇಸ್ ಮೈ ಕಂಟ್ರಿ ಮೈ ಕಮಿಟ್ಮೆಂಟ್. ಸಾಹೇಬರು ಎಲ್ಲಿ ಬಿಟ್ಟಿದ್ರೋ ಅಲ್ಲಿருந்து ನಾನು ಶುರು ಮಾಡ್ತೇನೆ. ಸಾಹೇಬರು ಮಾತಾಡುವಾಗ ವೀರ ಶಿವಾಜಿ ಅವರ ಬಗ್ಗೆ ಮಾತಾಡಿ ಅವರು ಸ್ಪೀಚ್ ಮುಗಿಸಿದ್ರು. ಹೂ ಇಸ್ ವೀರ ಶಿವಾಜಿ? ಈಸ್ ಹಿ ಜಸ್ಟ್ ಅ ಕಿಂಗ್? ಈಸ್ ಹಿ ಜಸ್ಟ್ ಅ ರಿಬಲ್? Is he just a warrior king? Now, my history books, when you read it, Veera Shivaji is characterized as multiple names. He is a rebel. He is a mountain rebel. He is a warrior king. Every time he was fighting and fighting. He was born in 1630, died in 1680, 50 years. He was only fighting. Either fighting with Mughals or fighting with Bijapur Sultan, or fighting with Portuguese, or fighting with English, or is he a visionary leader who 450 years back had a thinking of how Bharat should be? So illiye idu narrative nalli problem aagtade. Now for the contemporary history textbooks, mostly it will show Veera Shivaji as a rebel king, ಒಂದು rebel king ಅಷ್ಟೇ. ಬಟ್ ಯಾರಾவது ஒரு ಹಿಸ್ಟ್ರಿ ಬಹಳ ತುಂಬ ಅರ್ಥದಲ್ಲಿ ನೋಡುವಾಗ he had a vision of Bharat. Every place were a Muslim power. 1498 ವಾಸ್ಕೋ ಡ ಗಾಮಾ ಬಂದಿದ್ರು. ಅವರು ಬಂದ ಮೇಲೆ ಸ್ವಲ್ಪ ಫಾರಿನರ್ಸ್ ಒಳಗಡೆ ಬರ್ಲಿಕ್ಕೆ ಶುರು ಮಾಡಿದ್ರು, ಸ್ಪೆಷಲಿ ದ ಕೋಸ್ಟಲ್ ಏರಿಯಾ, ಗೋವಾ ಅಂಡ್ ಪಾರ್ಟ್ಸ್ ಆಫ್ ಮಹಾರಾಷ್ಟ್ರ, ಪಾರ್ಟ್ಸ್ ಆಫ್ ಕೇರಳ, ಪಾರ್ಟ್ಸ್ ಆಫ್ ತಮಿಳುನಾಡು. ಫಸ್ಟ್ ಸೌತ್ನಲ್ಲಿ ಶುರು ಮಾಡಿದರು ಕೋಸ್ಟಲ್ ಏರಿಯಾದಲ್ಲಿ, ಕಾರಣ ಅವರು ಶಿಪ್ನಲ್ಲಿ ಮಾತ್ರ ಬರ್ಲಿಕ್ಕೆ ಆಗ್ತದೆ. ಸೊ ದೇರ್ ಇನ್ ವಿ ಹ್ಯಾಡ್ ಅ ಪರ್ಸನ್ ಹೂಸ್ ಫಾದರ್ ಹಿಮ್ಸೆಲ್ಫ್ ವಾಸ್ ಸರ್ವಿಂಗ್ ಅಂಡರ್ ಅ ಸುಲ್ತಾನ್. ಹೂಸ್ ಫಾದರ್ ವಾಸ್ ಸರ್ವಿಂಗ್ ಅಂಡರ್ ಅ ಸುಲ್ತಾನ್. ಶಿವಾಜಿ ಅವರ ತಂದೆ ಸುಲ್ತಾನ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಸಣ್ಣ ಮಗು, ಆಫ್ಟರ್ ಬಾರ್ನ್, ಸೀಯಿಂಗ್ ಎವ್ರಿಥಿಂಗ್ ದಟ್ ಇಸ್ ಹ್ಯಾಪನಿಂಗ್ ಅರೌಂಡ್ ಹಿಮ್, ಆಲ್ ದಿ ಇಸ್ಲಾಮಿಕ್ ಸುಲ್ತಾನ್ಸ್ ಒನ್ ಸೈಡ್, ದಿ ಇಂಪೀರಿಯಲ್ ಯುರೋಪಿಯನ್ ಪವರ್ಸ್ ಆನ್ ಒನ್ ಸೈಡ್ ಇನ್ ದ ಕೋಸ್ಟ್. ದೇರ್ ಹಿ ಹ್ಯಾಡ್ ಅ ವಿಷನ್, ಕ್ಯಾನ್ ಐ ರೀಕ್ರಿಯೇಟ್, ಕ್ಯಾನ್ ಐ ಫಾರ್ಮ್ ಅ ಹಿಂದೂ ಸ್ಟೇಟ್ ಇನ್ ದಿಸ್ ಏರಿಯಾ, ಸ್ಟಾರ್ಟಿಂಗ್ ಫ್ರಮ್ ಡೆಕಾನ್ ಪ್ಲಾಟೂ, ಇಲ್ಲಿ ಶುರು ಮಾಡಿ ನಾನು ದೇಶ ಫುಲ್ ಹೋಗಬಹುದಾ? ಜಸ್ಟ್ ಇಮ್ಯಾಜಿನ್, ತಾವು ಒಂದು ಸಣ್ಣ ಮಗುವಾಗಿ, ಜಸ್ಟ್ ಇಮ್ಯಾಜಿನ್ ಯುವರ್ ಸೆಲ್ಫ್ ಆಸ್ ಅ ಸ್ಮಾಲ್ ಬಾಯ್ ಅಂಡ್ ಗರ್ಲ್. ಲೆಟ್ ಅಸ್ ಟೇಕ್ ಯುವರ್ ಸೆಲ್ಫ್ ಟು 1630, ಆಲ್ಮೋಸ್ಟ್ 400 years ಹಿಂದೆ ಹೋಗೋಣ. ಸರೌಂಡೆಡ್ ಬೈ ಇಸ್ಲಾಮಿಕ್ ಪವರ್ಸ್, ಬಿಕಾಸ್ ದೇ ಹ್ಯಾವ್ ಕಮ್ ಇನ್ ದ ಲಾಸ್ಟ್ 500-600 years, starting from Khyber Pass, coming inside from Delhi, slowly coming and capturing everything. All those Islamic powers fighting among themselves, but when a common enemy come, joining and killing that common enemy. Adanalli Shivaji avaru, why is an important character in the Bharat's history. So that is very important for us to learn, to understand what is my country. Nama desha ಏನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಶಿವಾಜಿ ಅವರು 2 ಲೈನ್ನಲ್ಲಿ ಓದಿದ್ದು ನಮಗೆ ಅರ್ಥ ಆಗಲ್ಲ. We have to read Shivaji, Veera Shivaji in fullest history, complete history ದಲ್ಲಿ ಓದುವಾಗ ಮಾತ್ರ ಅರ್ಥ ಆಗ್ತದೆ what was his vision. When no Indian kings at that point of time had something called a naval power, Shivaji was prepared to create a naval power. ಬೋಟ್ ಬೇಕು, ದೊಡ್ಡ ಬೋಟ್ ಬೇಕು, ಆರ್ಮಡ್ ಆಫ್ ಫ್ಲೀಟ್ ಬೇಕು. ಕಾರಣ ಫ್ಯೂಚರ್ ವಾರ್ಸ್ ನಾವು ಸೀನಲ್ಲಿ ಜಗಳ ಮಾಡಬೇಕು, ಪೋರ್ಚುಗೀಸ್ ಜೊತೆಗೆ ಜಗಳ ಮಾಡಬೇಕು. Even Mughals might also get boat. So he had a vision. From scratch, he created a naval power. He had a vision, war, instead of fighting in land, let me change it to mountains. 1 fort, 2 fort, 3 fort, ಒಂದೊಂದು ಫೋರ್ಟ್ ಕ್ಯಾಪ್ಚರ್ ಮಾಡಿದರು, ಫೋರ್ಟ್ ಬಿಲ್ಡ್ ಮಾಡಿದರು. ಸಿಂಧುದುರ್ಗ್ ಫೋರ್ಟ್ ಇರೋದು, ಅವರು ಎಲ್ಲಿ ವಾಸ ಮಾಡಿದ್ದಾರೆ, ರಾಜ್ಘಾಟ್ಲಂದು. ಇಫ್ ಯು ಲುಕ್ ಎಟ್ ಎವ್ರಿ ಸಿಂಗಲ್ ಪ್ಲೇಸ್, he built forts to change the nature of warfare. Because ಶಿವಾಜಿ ಅವರು ಯಾವಾಗಲೂ ಜಗಳ ಮಾಡುವಾಗ ಇಟ್ ಇಸ್ ಆಲ್ವೇಸ್ 1:200, 1:300, 1:400 ಫೈಟಿಂಗ್. ಅವರಲ್ಲಿ ಒಂದು ಜಗಳ ಮಾಡಲಿಕ್ಕೆ ಒಂದು ಸೋಲ್ಜರ್ ಇದ್ದಾರೆ, ಅವರು ಮಿತ್ರರಿದ್ದಾರೆ, ಆಲ್ವೇಸ್ ಆಪೋಸಿಟ್ ಸೈಡ್ ಇಸ್ ಆಲ್ವೇಸ್ 150, 200, 250. ಆ ರೇಷಿಯೋದಲ್ಲಿ ಹಿ ಹ್ಯಾಸ್ ಟು ಫೈಟ್.
So that is why it is important for us to understand our historical heroes in the correct context to understand what is my country. And my country, idu navu ellaru kuda onde kalpanekke barabeku. That is very important. My country, we should not say, no, border nalli navu madidivi, so that is why it is called my country. No, we have to understand our country precedes this border. McMahon line, all these lines are created something later. Bharat is 2 years old. Yaro who doesn't even understand Bharat, doesn't even understand our cultural ethos, doesn't even understand who we are. For English people, okay, Tamil people speak Tamil, Tamil Nadu speak people Tamil, Karnataka people speak Kannada, Bengali people speak Bengali. So we ellaru kuda na ottu sersona, when we join together like a welding machine, and India is created. But English people doesn't know, even before they came into our country, people in Bharat were always moving from all through the territory. Somebody in Tamil Nadu will, after he has become 60-70 years, one fine day, including my great-great-grandfather, they will call everybody to home. They will say, my life is ending, ನನ್ನ ಲೈಫ್ ಮುಗಿತು, ನಾನು ಏನು ಮಾಡಬೇಕು ಎಲ್ಲ ಮಾಡಿದ್ದೀನಿ, ನನ್ನ ಮಕ್ಕಳು ಚೆನ್ನಾಗಿದ್ದಾರೆ, ಮೊಮ್ಮಕ್ಕಳು ಚೆನ್ನಾಗಿದ್ದಾರೆ, ನಾನು ಎಲ್ಲ ಬಿಟ್ಬಿಟ್ಟು ಕಾಶಿಗೆ ಹೊರಡ್ತೀನಿ. This is even before the concept of boundary, even before the concept of an administrative setup. ಎಲ್ಲ ಯಾರೆಲ್ಲ ಮಿತ್ರರು, ಯಾರೆಲ್ಲ ದೊಡ್ಡವರಿದ್ದಾರೆ ಎಲ್ಲ ಕರೆದು ಅವ್ರಿಗೆ ಊಟ ಕೊಟ್ಬಿಟ್ಟು ಕಾಶಿ ಯಾತ್ರೆ ಹೋಗುವಾಗ ನಮ್ಮೆಲ್ಲರಿಗೂ ಗೊತ್ತು, ಅವರು ಹೋಗ್ತಾರೆ, ವಾಪಸ್ ಮೋಸ್ಟ್ಲಿ ಬರಲ್ಲ. ಸೊ ನಾವೆಲ್ಲರೂ ಬಂದು ಅವ್ರಿಗೆ ನಮಸ್ಕಾರ ತಿಳಿಸಿ ಆಶೀರ್ವಾದ ಅವರಲ್ಲಿ ತಗೊಂಡು ಅವರು ಕಳಿಸ್ಕೊಡ್ತು. ದೆನ್ ದೇ ಸ್ಟಾರ್ಟ್ ವಾಕಿಂಗ್ ವಿತೌಟ್ ಈವನ್ ನೋಯಿಂಗ್ ವಿಚ್ ಡೈರೆಕ್ಷನ್ ಎಕ್ಸಾಕ್ಟ್ಲಿ ನಾನು ಯಾವ ರೂಟ್ನಲ್ಲಿ ಹೋಗಬೇಕು. ಇದೆಲ್ಲ ಸ್ಟಾರ್ಟ್. ದಟ್ ಈಸ್ ಭಾರತ್ ಫಾರ್ ಅಸ್. ದಿಸ್ ಕಂಟ್ರಿ ವಾಸ್ ಆಲ್ವೇಸ್ ಕನೆಕ್ಟೆಡ್ ಬೈ ಪಿಲ್ಗ್ರಿಮ್ಸ್. ಯಾವಾಗಲೂ ಜನ ಇಲ್ಲಿಂದಲ್ಲಿ ಹೋಗಿದ್ರು. ತಮಿಳ್ನಾಡಿನಲ್ಲಿ ವೇರ್ ಲಾಟ್ ಆಫ್ ಪೊಲಿಟಿಕಲ್ ಲೀಡರ್ಸ್ ಕ್ರಿಯೇಟ್ ನ್ಯೂಸೆನ್ಸ್. ಇಫ್ ಯು ಲುಕ್ ಎಟ್ ಅವರ್ ಸಮ್ ಆಫ್ ಅವರ್ ನೇಮ್, ಶಿವಕಾಶಿ, ವೇರ್ 90% ಆಫ್ ಇಂಡಿಯಾಸ್ ಕ್ರ್ಯಾಕರ್ಸ್ ಆರ್ built. Shivakasi, namely Kasi ಇದೆ. Tenkasi, a district in South Tamil Nadu. Because Kasi is in north, one Kasi should be in south, so they named it as Tenkasi. The place where I am born, Pakkadalli Avinashi, because that is middle. Kashi allide, these are 1000 years old. Not now, not today, not yesterday, not 1947. So this concept we have to understand what is my country. Nanna desha ಏನು. Somebody is in Assam, he speaks Assamese, he speaks Bodo. Somebody in Bihar speaks Mithili or Hindi or some language. Nimaka spirit irbekku, all of us are essentially Bharatiyas in nature. We have to understand. Second question for you is, whether a country should have a religion or religion should have a country. What is the distinguished factor between a religion and a country? It's very simple to say. ಎಲ್ಲರಿಗೂ ಕೂಡ ಒಂದು ಇಸ್ಲಾಂ ಇರಬಹುದು, ಕ್ರಿಸ್ತ ಇರಬಹುದು, ಎನಿ ಸಿಂಗಲ್ ರಿಲಿಜನ್ ವಿಲ್ ಸೇ, ಓಕೆ, ಇಟ್ಸ್ ಅ ಡಾಕ್ಟ್ರಿನ್, ಇಟ್ಸ್ ವಿ ಹ್ಯಾವ್ ಕ್ರಿಯೇಟೆಡ್ ಟುಗೆದರ್, ದೇರ್ ಇಸ್ ಅ ಹೋಲಿ ಬುಕ್, ದಿಸ್ ಇಸ್ ದ ವೇ ಆಫ್ ವರ್ಶಿಪ್, ಸೊ ದಿಸ್ ಇಸ್ ಅ ರಿಲಿಜನ್. ಹಿಯರ್ ಓನ್ಲಿ ಇನ್ ಅವರ್ ಹಿಂದೂಯಿಸಮ್ ವಿ ಸೇ ಇಟ್ ಇಸ್ ಅ ವೇ ಆಫ್ ಲೈಫ್. ವೈ ವಿ ಸೇ ವೇ ಆಫ್ ಲೈಫ್? ಬಿಕಾಸ್ ಅವರ್ ಸಂಸ್ಕೃತಿ ಅಂಡ್ ಧರ್ಮ ಹ್ಯಾಸ್ ಗಿವನ್ ಅಸ್ ಅ ವೇ ಆಫ್ ಲೈಫ್, ದಟ್ ವೇ ಆಫ್ ಲೈಫ್ ಹ್ಯಾಸ್ ಗಿವನ್ ಅಸ್ ಅ ರಿಲಿಜನ್. ಸೊ ಇಲ್ಲಿ ಮೇಲೆ ನಾವು ಇಂಪಾರ್ಟೆಂಟ್ ಗ್ರಂಥ, ಅವರ್ ವೆರಿ ಆಸ್ಪೀಸಿಯಸ್ ಬುಕ್ಸ್ಗೆ ನಾವು ಪೂಜೆ ಮಾಡ್ತೀವಿ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಮೈ ಕಂಟ್ರಿ, ವೇರ್ ಮೈ ಕಂಟ್ರಿ ಇಸ್ ಕಮಿಂಗ್ ಫ್ರಮ್. ಸೊ ಮೈ ಕಂಟ್ರಿ ಇಸ್ ಯುನೀಕ್ ಬಿಕಾಸ್ ಮೈ ಕಸ್ಟಮ್ಸ್, ಮೈ ಧರ್ಮ, ಮೈ ಕಲ್ಚರ್, ಸಂಸ್ಕೃತಿ ಹ್ಯಾಸ್ ಗಿವನ್ ಮೀ ಎ ವೇ ಆಫ್ ಲೈಫ್. ಈ ಥರವೇ ಬದುಕಬೇಕು ನನಗೆ ಹೇಳಿಕೊಟ್ಟಿದ್ದಾರೆ. ಫ್ರಮ್ ದಟ್ ವೇ ಆಫ್ ಲೈಫ್ ಎ ರಿಲಿಜನ್ ಇಸ್ ಡಿರೈವ್ಡ್. ಅದಕ್ಕೆ ನಾವು ಹಿಂದೂ ವೇ ಆಫ್ ಲೈಫನ್ನು ಹೇಳ್ತೀವಿ. ಬ್ರಿಟಿಷ್ ಅವರು ಬಂದ ಮೇಲೆ ಹಿಂದೂಯಿಸಮ್ ಇಸ್ ಎ ರಿಲಿಜನ್ ಹೇಳಿದ್ದಾರೆ. ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ವಿ ಕೆನಾಟ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಮೈ ಕಂಟ್ರಿ. ಇಫ್ ಯು ಗೋ ಟು ಅಮೇರಿಕಾ, ದೇರ್ ಕಾನ್ಸೆಪ್ಟ್ ಆಫ್ ಮೈ ಕಂಟ್ರಿ ಇಸ್ ಡಿಫ್ರೆಂಟ್. ಓ, ನಾವು ಬಂದಿದ್ದೀವಿ, ಆಲ್ ದಿ ಇಂಗ್ಲೆಂಡ್ ಪೀಪಲ್ ಕೇಮ್ ಟು ಸೆಟಲ್, ಉಳಿರುವ ನೇಟಿವ್ಸ್ಗೂ ಅವ್ರಿಗೂ ಫೈಟ್ ಆಯಿತು, ಜಗಳ ಆಯಿತು, ಐರಿಷ್ ಪೀಪಲ್ ಕೇಮ್ ಟು ಸೆಟಲ್, ನಾವು ಜಗಳ ಮಾಡಿ ನೇಟಿವ್ಸ್ ಎಲ್ಲ ಮುಚ್ಚಾಕಿದ್ದೀವಿ, ಆಮೇಲೆ ನಾವೆಲ್ಲ ಸೇರಿದ್ದೀವಿ, ನಾವು ಅಲ್ಲಿ ಪರ್ಚೇಸ್ ಮಾಡಿದ್ದೀವಿ, ಈ ಪರ್ಚೇಸ್ ಅಗ್ರಿಮೆಂಟ್ ಹಾಕಿದ್ದೀವಿ, ಅಲಾಸ್ಕಾ ಮಾಡಿದ್ದೀವಿ, ಲೂಸಿಯಾನ ತಗೊಂಡಿದ್ದೀವಿ, ಆಮೇಲೆ 1776 ನಾವೆಲ್ಲ ಸಿಗ್ನೇಚರ್ ಹಾಕಿ ಒಂದು ದೇಶ ಆಗಿದ್ದೀವಿ. ಪ್ರಾಬ್ಲಮ್ ಏನು? ವೈ ಡಿಡ್ ಟ್ರಂಪ್ ವಿನ್? ಇಡೀ ಪ್ರಪಂಚದಲ್ಲಿರುವ ಯಾವ ಪತ್ರಿಕೆ ಮಿತ್ರರು ಕೂಡ ಟ್ರಂಪ್ ಬೇಕಾಗಿಲ್ಲ. ನ್ಯೂಯಾರ್ಕ್ ಟೈಮ್ಸ್ wrote an editorial against Trump. No, Trump should not win. Washington Post, it was about to write an editorial. The owner said, don't write. Every single major newspaper, they did not want Trump to win.
Billionaires did not want Trump to win. All the Fortune 500 billionaires, they wrote a letter, no, Kamala Harris ಗೆಲ್ಲಬೇಕು, Trump should not win. But still Trump won. Why? ಎಲ್ಲಿ ಒಂದು ದೇಶದಲ್ಲಿ when there is no dharma to hold the place together, when there is no essential character of a nation, then ಇದಕ್ಕೊಂದು ಇಂಗ್ಲೀಷ್ ವರ್ಡ್ ಕೊಟ್ಟಿದ್ದೀವಿ, ಸಮಥಿಂಗ್ ಕಾಲ್ಡ್ ವೋಕಿಸಮ್ ಒಂದು ವರ್ಡ್ ಕೊಟ್ಟಿದ್ದೀವಿ. ವಿ ಹ್ಯಾವ್ ಗಿವನ್ ಅ ವರ್ಡ್ ಕಾಲ್ಡ್ ವೋಕಿಸಮ್. ಅದಕ್ಕೊಂದು ಶಬ್ದ ವೋಕಿಸಮ್ ಒಂದು ಕೊಟ್ಟಿದ್ದೀವಿ. ಯಾರು ಬೇಕು ನಾಳೆ ಏನು ಥರ ಬೇಕು ನಾಳೆ ಇರಬಹುದು. ನೋಬಡಿ ಕ್ಯಾನ್ ಕ್ವೆಶ್ಚನ್. ಎ ಪರ್ಸನ್ ಹೂ ಇಸ್ ಬಾರ್ನ್ ಅ ಬಾಯ್ ಕ್ಯಾನ್ ಬಿ ಚೇಂಜ್ಡ್ ಅಸ್ ಅ ಗರ್ಲ್. ಎ ಪರ್ಸನ್ ಬಾರ್ನ್ ಅ ಗರ್ಲ್ ಕ್ಯಾನ್ ಬಿ ಚೇಂಜ್ಡ್ ಅಸ್ ಅ ಬಾಯ್. ಐ ಕ್ಯಾನ್ ಪುಟ್ ಅ ಪ್ಯೂಬರ್ಟಿ ಬ್ಲಾಕರ್ ಆ್ಯಂಡ್ ಚೇಂಜ್ ದ ನೇಚರ್ ಆಫ್ ಅ ಹ್ಯೂಮನ್ ಅನಾಟಮಿ. ಇದೆಲ್ಲ ಅಮೆರಿಕಾದಲ್ಲಿ ಲಾಸ್ಟ್ 20 years 30 years ಎಲ್ಲ ಇದರಲ್ಲಿ ಅಮೆರಿಕನ್ ಫೆಲೋ ಸೆಡ್ ಇನಫ್ ಇಸ್ ಇನಫ್. ಅದಕ್ಕೆ ನಾವು ಶಬ್ದ ಏನು ಹೇಳ್ತೀವಿ, ಕನ್ಸರ್ವೇಟಿವ್ ಒಂದು ವರ್ಡ್ ಕೊಡ್ತೀವಿ. ನಾನು ಜರ್ಮನ್ ಎಲೆಕ್ಷನ್ನಲ್ಲಿ ದ ಕನ್ಸರ್ವೇಟಿವ್ ಕ್ರಿಶ್ಚಿಯನ್ ಯೂನಿಯನ್ ಪಾರ್ಟಿ ವಾನ್. ಇದಕ್ಕೆ ವರ್ಲ್ಡ್ನಲ್ಲಿರುವ ಜರ್ನಲಿಸ್ಟ್ ಏನು ಬರೀತಾರೆ, ಓ ಫಾರ್ ರೈಟ್ ಒಂದು ಪಕ್ಷ ಬಂದಿತ್ತು, ನೆಕ್ಸ್ಟ್ ಒಂದು ಪಕ್ಷ ಇದೆ, ಅವ್ರು ಗೆಲ್ತಿದ್ದಾರೆ, ಸೊ ಜರ್ಮನಿ ಇಸ್ ಗೋಯಿಂಗ್ ಟುವರ್ಡ್ಸ್ ಕನ್ಸರ್ವೇಟಿವ್. ಅದಕ್ಕೆ ಮೊನ್ನೆ ನಮ್ಮ ಇಟಾಲಿಯನ್ ಪ್ರೈಮ್ ಮಿನಿಸ್ಟರ್ ಹೇಳಿದರು, ನೀವೇನು ಮಾಡ್ತಾ ಇರ್ತೀರಾ, ನಾನು ಪ್ರಧಾನಮಂತ್ರಿ ಮೋದಿ ಅವರು ಟ್ರಂಪ್ 3 ಜನ ನೀವು ವರ್ಲ್ಡ್ನಲ್ಲಿರುವ ಎಲ್ಲ ಸೇರಿ ನಾವು ಕನ್ಸರ್ವೇಟಿವ್ ನೀವು ಕಡೆ ಪುಷ್ ಮಾಡ್ತಾ ಇದ್ದೀರಾ. ಸೊ ದ ವರ್ಲ್ಡ್ ಇಸ್ ಚೇಂಜಿಂಗ್. ಯಾರು ಅರ್ಥ ಮಾಡಿಕೊಳ್ಳಲ್ಲ ನಿಮಗದು ಪ್ರಾಬ್ಲಮ್ ಆಗ್ತದೆ. ಸೊ ನೌ ಐ ಆಮ್ ವೆರಿ ಶ್ಯೂರ್ ಶ್ಯಾಮಾ ಅರ್ಗುನ್ ಮೇಡಮ್ ಇಸ್ ಗೋಯಿಂಗ್ ಟು ಟಾಕ್ ಮೋರ್ ಅಬೌಟ್ ದಿಸ್. ಸೊ ನನ್ನ ರಿಕ್ವೆಸ್ಟ್ ತಮಕ್ಕು, ಮೈ ಕಂಟ್ರಿ ವೆನ್ ಎನಿಥಿಂಗ್ ವಿ ಡೂ ಡಿಫರೆಂಟ್ ವಿಚ್ ಈಸ್ ಅಗೇನ್ಸ್ಟ್ ದಿ ಅಬ್ರಹಾಮಿಕ್ ಫೇತ್, which is against the way of life of certain people, immediately they say, oh, you are conservative. Economist or New York Times or Washington Post ಓದುವಾಗ, Sunday Guardian ಓದುವಾಗ, they'll say Modi is a authoritarian conservative leader. I used to have debate with a lot of English friends ಅಲ್ಲಿ ಆಕ್ಸ್ಫೋರ್ಡ್ನಲ್ಲಿ when I was there for 4 months. ಯಾಕೆ ನೀವು ಮೋಡಿಜಿ ಕನ್ಸರ್ವೇಟಿವ್ ಮಾತ್ರ ಹೇಳ್ತೀರಾ, ಆ ಜೊತೆಗೆ ಅಥಾರಿಟೇಟಿವ್ ಹೇಳ್ತೀರಾ, ಯಾಕೆ ಹೇಳ್ತೀರಾ? they'll say no, ಮೋಡಿಜಿ is saying nation first. ನೇಷನ್ ಫಸ್ಟ್ ನೀವು ಹೇಳುವಾಗ ನೀವು ಕನ್ಸರ್ವೇಟಿವ್, ನೇಷನ್ ಫಸ್ಟ್ ನೀವು ಹೇಳುವಾಗ ನೀವು ಅಥಾರಿಟೇಟಿವ್. ದೆನ್ ಮೈ ಆರ್ಗ್ಯುಮೆಂಟ್ ಇಸ್, ವಾಟ್ ಇಸ್ ರಾಂಗ್ ಇನ್ ಸೇಯಿಂಗ್ ನೇಷನ್ ಫಸ್ಟ್? ಮೋದಿಜಿ ಸೆಡ್ ನೇಷನ್ ಫಸ್ಟ್ ಇನ್ 2014. ಟ್ರಂಪ್ ಇಸ್ ಸೇಯಿಂಗ್ ನೇಷನ್ ಫಸ್ಟ್ ಇನ್ 2025. 10 ವರ್ಷ ಆದ ಮೇಲೆ ದ ಸೇಮ್ ಅಮೆರಿಕನ್ಸ್ ಹೂ ಆರ್ ಕ್ರಿಟಿಸೈಸಿಂಗ್ ಅಸ್, ದೇ ಆರ್ ಸೇಯಿಂಗ್ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್, ಮಾಗಾ, ನೇಷನ್ ಫಸ್ಟ್, ನಮ್ಮ ದೇಶ ಫಸ್ಟ್. ಬಿಕಾಸ್ ಎವ್ರಿವೇರ್ ನಾವು ಕಲ್ಚರಲ್ ರೂಟಿಂಗ್ ಇಸ್ ಹ್ಯಾಪನಿಂಗ್. ಕಲ್ಚರಲ್ ರೂಟಿಂಗ್ ನಮ್ಮ ದೇಶ, ನಾವು ಇದರಲ್ಲಿ ಫಸ್ಟ್ ಶುರು ಮಾಡಿ. ಇಟ್ ಇಸ್ ಮೋದಿಜಿ, ಪ್ರಧಾನಿ ನರೇಂದ್ರ ಮೋದಿಜಿ ಇನ್ 2014 ಆನ್ವರ್ಡ್ಸ್ ದಿ ಅಡ್ಮಿನಿಸ್ಟ್ರೇಟಿವ್ ಸೆಟಪ್, ದ ವೇ ವಿ ಆರ್ ಬ್ರಿಂಗಿಂಗ್ ಗವರ್ನೆನ್ಸ್, ವಿ ಆರ್ ಪುಟ್ಟಿಂಗ್ ಕಲ್ಚರ್ ಫಸ್ಟ್. ಅದಕ್ಕೆ ಮುಂಚೆ ಸೆಕ್ಯುಲರ್, ಡಿಸೆಕ್ಯುಲರ್, ಡಿ ರೂಟಿಂಗ್ ಆಫ್ ಕಲ್ಚರ್. ನಾವೊಂದು ಫೌಂಡೇಶನ್ ಇಲ್ಲದೆ ಒಂದು ಮೇಲೆ ಈ ಥರ ಇಡ್ತಾ ಇರ್ತೀವಿ. ವೆನ್ ದರ್ ಇಸ್ ನೋ ಫೌಂಡೇಶನ್ ರೂಟಿಂಗ್ ಟು ಹೋಲ್ಡ್ ಅಸ್ ಥಿಂಗ್, ವಿ ಆರ್ ಆಲ್ ಫ್ಲೋಟಿಂಗ್ ಇನ್ ದಿ ಏರ್. ಸೊ ದಟ್ ಪ್ರಾಜೆಕ್ಟ್ ಸ್ಟಾರ್ಟೆಡ್ 400 years ಬಿಫೋರ್. ಸ್ವಲ್ಪ ಡಿರೂಟಿಂಗ್ ಮಾಡಿ ನಾವೆಲ್ಲ ಕೂಡ ವಿ ವರ್ ಜಸ್ಟ್ ಫ್ಲೋಟಿಂಗ್ ಇನ್ ದಿ ಏರ್. ದರ್ ಇಸ್ ನೋ ಡಿರೂಟಿಂಗ್. ನೌ ರೂಟಿಂಗ್ ಇಸ್ ಹ್ಯಾಪನಿಂಗ್. ವಿ ಆರ್ ಗೆಟಿಂಗ್ ರೂಟೆಡ್ ಟು ಅವರ್ ಸಾಯಿಲ್, ಟು ಅವರ್ ಧರ್ಮ, ಟು ಅವರ್ ವೇ ಆಫ್ ಲೈಫ್. ದಟ್ ಈಸ್ ವೈ ವೆರಿ ಹ್ಯಾಪಿ ಟು ಸಿ ಸರಸ್ವತಿ ವಂತನದಲ್ಲಿ ಶುರು ಮಾಡ್ತೀವಿ. ಎಷ್ಟೋ ಟೆನ್ಷನ್ನಲ್ಲಿ ತಾವು ಬರ್ತೀರಾ ಒಂದು ಸ್ಕೂಲ್ಗೂ, ಮಕ್ಕಳು ಸ್ಕೂಲ್ ಬಸ್ಸು, ಪ್ರೈವೇಟ್ ಬಸ್ಸು, ಗೌರ್ಮೆಂಟ್ ಬಸ್ಸು, ಅಲ್ಲೊಂದು ಓಡಿ ಬರ್ತೀರಾ. ಬಂದ ತಕ್ಷಣ 10 ನಿಮಿಷ ಸರಸ್ವತಿ ವಂತನ. ಜಸ್ಟ್ ಕಾಮ್ ಡೌನ್ ಯುವರ್ ನರ್ವ್ಸ್, ಯುವರ್ ಬ್ರೀತಿಂಗ್ ಪ್ಯಾಟರ್ನ್, ಈಡ ಪಿಂಗಲ 2 ಕೂಡ ಸಮಾನವಾಗಿ ತಗೊಂಡು ಬರಲಿಕ್ಕೆ. ಆಮೇಲೆ ಟು ಪ್ರಿಪೇರ್ ಯು ಫಾರ್ ರಿಸೀವಿಂಗ್ ನಾಲೆಡ್ಜ್ ಹ್ಯಾಪನಿಂಗ್. ಅದಾದ ಮೇಲೆ 5 ನಿಮಿಷ ಧ್ಯಾನ, ಸೊ ದಟ್ ಯುವರ್ ಮೈಂಡ್, ಯುವರ್ ಬಾಡಿ, ಯುವರ್ ಸೋಲ್ ಈಸ್ ಫುಲ್ಲಿ ಪ್ರಿಪೇರ್ಡ್ ಫಾರ್ ಯು ಟು ರಿಸೀವ್ ದ ನಾಲೆಡ್ಜ್, ವಾಟ್ ಎವರ್ ಧ್ಯಾನ್ ಯು ಆರ್ ಗೋಯಿಂಗ್ ಟು ಗೆಟ್. ಸೊ ದೆರ್ ಇಸ್ ಅ ಸೈನ್ಸ್ ಬಿಹೈಂಡ್ ಇಟ್. ಇದು ಎಲ್ಲಿಂದ ಬಂತು? ನಮ್ಮ ಕಲ್ಚರ್ದಲ್ಲಿ ಬಂದಿತ್ತು. ಇಟ್ ಹಸ್ ಕಮ್ ಫ್ರಮ್ ಅವರ್ ಸಂಸ್ಕೃತ್. ಸೊ ಫಾರ್ ಎ ವೆಸ್ಟರ್ನ್ ಪರ್ಸನ್ ವಿಲ್ ಸೇ, ನೋ, ದಿಸ್ ಇಸ್ ಸ್ಯಾಫ್ರನೈಸೇಷನ್ ಆಫ್ ಎಜುಕೇಶನ್. ಪೀಪಲ್ ಡೋಂಟ್ ಅಂಡರ್ಸ್ಟ್ಯಾಂಡ್, ವಿಲ್ ಸೇ ದಿಸ್ ಇಸ್ ಹಿಂದೂಯಿಸಮ್. ಎಜುಕೇಶನ್ ಒಳಗಡೆ ಹಿಂದೂಯಿಸಮ್ ತಗೊಂಡು ಬರ್ತೀರಾ, ಸ್ಯಾಫ್ರನೈಸೇಷನ್ ತಗೊಂಡು ಬರ್ತೀರಾ. They will never understand in their life till they come and experience. There is nothing wrong in saffronization. Saffron color ಏನು? People know. Color of sacrifice, color of valor. ಎಲ್ಲ 1947 ಆದ ಮೇಲೆ ಸ್ಲೋಲಿ ರೈಟ್ ಟೆಸ್ಟ್, ಲೆಫ್ಟ್ ಟೆಸ್ಟ್. ಸ್ಯಾಫ್ರನ್ ಮೀನ್ಸ್ ಎಕ್ಸ್ಟ್ರೀಮ್ ರೈಟು. ನೀವು ಯಾರು ಬೇಡ ಅಂತ ಹೇಳೋರೆ ಸ್ಯಾಫ್ರನ್.
ಇದು ಇಷ್ಟು ನರೇಟಿವ್ ಬಿಲ್ಡ್ ಮಾಡಿ ಅದು JNUದಲ್ಲಿ ಟೆಕ್ಸ್ಟ್ ಬುಕ್ನಲ್ಲಿ ಬಂದು ಅಷ್ಟು ಹಿಸ್ಟೋರಿಯನ್ಸ್ ಬರೆದು ಅದು ಒಂದೊಂದು ಸ್ಕೂಲ್ ಟೆಕ್ಸ್ಟ್ ಬುಕ್ನಲ್ಲಿ ತಗೊಂಡು ಬಂದು ಅದು 3 ಜನರೇಷನ್ 4 ಜನರೇಷನ್ ಓದಿ ಅವರವ್ರ ಮಕ್ಕಳಿಗೆ ಹೇಳ್ಕೊಟ್ಟು ಮೊಮ್ಮಕ್ಕಳಿಗೆ ಹೇಳ್ಕೊಟ್ಟು ಅವ್ರ ಮಕ್ಕಳಿಗೆ ಹೇಳ್ಕೊಟ್ಟು 5th ಜನರೇಷನ್ ನಾವು ಸ್ವಲ್ಪ ಫ್ರೀ ಆಗ್ತಾ ಇದ್ದೀವಿ. ಫೈನಲಿ ಸಮ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಹ್ಯಾಸ್ ಕಮ್ ವಿಚ್ ಸೇಸ್ ಯು ಶುಡ್ ಲರ್ನ್ ಇನ್ ಯುವರ್ ಮದರ್ ಟಂಗ್ನಲ್ಲಿ ಓದಬೇಕು. ಫಸ್ಟ್ ಟೈಮ್ ವಿ ಆರ್ ಸೇಯಿಂಗ್ for class 1 to class 5 starting from 2030 once NEP is implemented fully we have to start learning ಇಲ್ಲಿ ಕನ್ನಡದಲ್ಲಿ ಓದಬೇಕು, ತಮಿಳುನಾಡಿನಲ್ಲಿ ತಮಿಳದಲ್ಲಿ ಓದಬೇಕು. ಫಸ್ಟ್ ಟೈಮ್ ದ ಚೈಲ್ಡ್ ಶುಡ್ ನಾಟ್ ಹ್ಯಾವ್ ಅ ಕಾಗ್ನಿಟಿವ್ ಡಿಸನೆನ್ಸ್. ಮನೆಗೆ ಹೋಗುವಾಗ ಎಷ್ಟು ಜನ ಮನೆಯಲ್ಲಿ ಇಂಗ್ಲೀಷ್ ಓದ್ತಾರೆ? ನನ್ನ ತಂದೆ ತಾಯಿ ಇಬ್ಬರಿಗೆ ಇಂಗ್ಲೀಷ್ ಗೊತ್ತಿಲ್ಲ. ನನ್ನ ಮನೆಯಲ್ಲಿ ಇಂಗ್ಲೀಷ್ ಓದ್ತಾರೆ, ಸ್ಕೂಲ್ನಲ್ಲಿ ಇಂಗ್ಲೀಷ್ ಕೇಳ್ಕೊಡ್ತಾರೆ, ಮನೆಗೆ ಹೋಗಿ ನನ್ನ ತಂದೆ ತಾಯಿಗೆ ಇಂಗ್ಲೀಷ್ನಲ್ಲಿ ಮಾತಾಡಲಿಕ್ಕೆ ದೇರ್ ಇಸ್ ಅ ಕಾಗ್ನಿಟಿವ್ ಡಿಸನೆನ್ಸ್. ಆ ಸಣ್ಣ ಮಗುಕು ಫಸ್ಟ್ 10 ವರ್ಷ ಯಾವಾಗಲೂ ಕಾಗ್ನಿಟಿವ್ ಡಿಸನೆನ್ಸ್ನಲ್ಲಿ ಇರ್ತದೆ. ಸೈಕಾಲಜಿ ಇಲ್ಲಿ ಒಂದು ಲ್ಯಾಂಗ್ವೇಜ್ ಅಲ್ಲಿ ಒಂದು ಲ್ಯಾಂಗ್ವೇಜ್. ಆ್ಯಪಲ್ನ ಹೇಳ್ತಾರೆ, ಇಲ್ಲಿ ಒಂದು ಹೇಳ್ತಾರೆ, ಆರೆಂಜ್ನ ಹೇಳ್ತಾರೆ, ಇನ್ನೊಂದು ಹೇಳ್ತಾರೆ. ಮನೆಗೆ ಹೋಗುವಾಗ ಅದಕ್ಕೊಂದು ತಮಿಳ್ ಹೆಸರು ಹೇಳ್ತಾರೆ, ಇಲ್ಲಿ ಹೇಳ್ತಾರೆ. ಯುವರ್ ಬ್ರೈನ್ ಇಸ್ ಆಲ್ವೇಸ್ ಇನ್ ಅ ವೆರಿ ಕನ್ಫ್ಯೂಸಿಂಗ್ ಪ್ಯಾಟರ್ನ್. ಫಸ್ಟ್ ಟೈಮ್ ನಾವು ಹೇಳ್ತೀವಿ ನಮ್ಮ ಸಂಸ್ಕೃತಿಯಲ್ಲಿ ದ ಫೌಂಡೇಶನ್ ಲಿಟ್ರಸಿ ಮದರ್ ಭಾಷೆ ಮಾತೃ ವಾಟ್ ಲ್ಯಾಂಗ್ವೇಜ್ ಯುವರ್ ಮದರ್ ಸ್ಪೀಕ್ಸ್ ಫ್ರಮ್ ಊಮ್ಲಿருந்து ಏನು ಲ್ಯಾಂಗ್ವೇಜ್ನಲ್ಲಿ ಮಾತಾಡ್ಕೊಂಡು ಬರ್ತೀವಿ ಆ ಲ್ಯಾಂಗ್ವೇಜ್ನಲ್ಲಿ ಫೌಂಡೇಶನ್ ಲಿಟ್ರಸಿ ಓದಬೇಕು. ಒನ್ಲಿ ದೆನ್ ಯುವರ್ ಮೈಂಡ್ ಇಸ್ ಸೆಟ್. ಫಸ್ಟ್ ಟೈಮ್ ತುಂಬ ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಇನ್ನು ಇಂಗ್ಲೀಷ್ ತುಂಬ ಕಷ್ಟ ಆಗಿಬಿಡುತ್ತೆ. ದ ಹೋಲ್ ವರ್ಲ್ಡ್ ಇಸ್ ಬಿಲ್ಡ್ ಅಪ್ ಆಫ್ ಇಂಗ್ಲೀಷ್, ಟರ್ಮಿನಾಲಜೀಸ್ ಇನ್ ಇಂಗ್ಲೀಷ್, ಸೈಂಟಿಫಿಕ್ ಜರ್ನಲ್ಸ್ ಇನ್ ಇಂಗ್ಲೀಷ್. ಸಡನ್ ಆಗಿ ಅದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಆಗ್ತದ, ತಮಿಳದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಆಗ್ತದ? ದಟ್ ಇಸ್ ವೈ ವಿ ಹ್ಯಾವ್ ಸೆಡ್ 10 years by 2030 it will all happen. Terminology will come. First class to 5th class mother tongue, so that the child is not confused. 5 to 8 5ನೇ 6ನೇ ಕ್ಲಾಸ್ ತಂದು 8ನೇ ಕ್ಲಾಸ್ ವರೆ ಪ್ರಿಫರಬಲಿ ಮದರ್ ಪ್ರಯತ್ನ ಮಾಡ್ತೀವಿ. 8th ಕ್ಲಾಸ್ ಆದ ಮೇಲೆ ಯು ವಿಲ್ ಸ್ಟಾರ್ಟ್ ಲರ್ನಿಂಗ್ ಅದರ್ ಲ್ಯಾಂಗ್ವೇಜ್. ಅಫ್ಕೋರ್ಸ್ ಅದರ್ ಲ್ಯಾಂಗ್ವೇಜ್ ಜೊತೆಗೆ ಬರ್ತದೆ, ಬಟ್ ಇಟ್ ವಿಲ್ ಬಿ ಅ ಲ್ಯಾಂಗ್ವೇಜ್ ಪೇಪರ್ ಫಸ್ಟ್ ಟೈಮ್. Because education is reflecting our country, our Bharat, our soil, our spirit. So madam is a lawyer. The very unique thing about our legal system is Thomas Babington Macaulay 1857 ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆಯಿತು. ನಾವೆಲ್ಲ ಕೂಡ ಫಸ್ಟ್ ಬಾರಿ ಆರ್ಗನೈಸ್ಡ್ ಆಗಿ ಸೇರಿ ಅದು ಎಲ್ಲ ಕಡೆಯಲ್ಲಿ ಕೂಡ ಬ್ರಿಟಿಷ್ ಹೋರಾಟ ಮಾಡಿದ್ದೀವಿ. ದ ಪೀಪಲ್ ಇನ್ ದ ಹೋಲ್ ಆರ್ಮಿ ವಿ ಫಾಟ್. Then they said, okay, East India Company kate mugittu. The British crown said, we will take over. 1860, the Queen took over. When the Queen took over, she felt India needs penal law. So Thomas Babington Macaulay, ಎಷ್ಟು ಜನಕ್ಕೂ ಗೊತ್ತಿರ್ತಾರೆ ಗೊತ್ತಿಲ್ಲ, Thomas Babington Macaulay wrote our education model. We all know Macaulay education health. It is Mr. Macaulay who wrote our Indian penal code also. So he came to ಮೆಡ್ರಾಸ್ಲಿருந்து ಅವರು ಊಟಿ ಕರ್ಕೊಂಡು ಹೋಗ್ತಾರೆ. ಮೆಕಾಲೆ ಬಂದ ಮೇಲೆ ಪೆಲಂಕ್ವಿನ್ನಲ್ಲಿ ಕೂತ್ಕೊಳಿಸಿ ಮೈಸೂರು ಕಡೆಯಲ್ಲಿ ನಡ್ಕೊಂಡು ಬಂದು ಸೊ ಎಲ್ಲ ಲಿಫ್ಟ್ ಮಾಡಿಕೊಂಡು ಊಟಿಗೆ ಹೋಗ್ತಾರೆ ಮೆಕಾಲೆ. ಏನೋ ಊಟಿದಲ್ಲಿ ಆ ಕೂಲ್ ಕ್ಲೈಮೇಟ್ನಲ್ಲಿ ಹಿ ಹ್ಯಾಸ್ ಟು ರೈಟ್ ಬೋತ್ ಆರ್ ಎಜುಕೇಷನ್ ಮಾಡೆಲ್, ಹಿ ಹ್ಯಾಸ್ ಟು ರೈಟ್ ಅವರ್ ಇಂಡಿಯನ್ ಪೀನಲ್ ಕೋಡ್. ಇದೀ ಪ್ರಪಂಚದಲ್ಲಿ ಹ್ಯಾವ್ ಯು ಸೀನ್, ಕ್ಯಾನ್ ಯು ಇಮ್ಯಾಜಿನ್ ಒನ್ ಫೆಲೋ ರೈಟಿಂಗ್ ದ ಪೀನಲ್ ಕೋಡ್, ಸೇಮ್ ಫೆಲೋ ರೈಟಿಂಗ್ ದ ಎಜುಕೇಷನ್ ಕೋಡ್? ಕ್ರಿಮಿನಲ್ಸ್ ಯಾವ ಥರ ಇರಬೇಕು ಅದೇ ಮನುಷ್ಯ ಬರೆದಿದ್ದಾನೆ, ಯಾವ ಥರ ಓದಬೇಕು ಅದಕ್ಕೂ ಅದೇ ಮನುಷ್ಯ ಬರೆದಿದ್ದಾನೆ. So 1860 we were reading, understanding, assimilating, because it was very clear. Nanaku European and thought and character ಬೇಕು. I need people who can think like Europeans, who can work for Europeans, who can speak about the glory of Europeans. It was very clear. ಏನು ಅವರು ಒಂದು ಆಕ್ಯುಪೈಡ್ ಪೀಪಲ್, ಆಕ್ಯುಪೈ ಮಾಡಲಿಕ್ಕೆ ಬಂದಿರುವ ಜನ. ಫಸ್ಟ್ ಟೈಮ್ we have broke open it. We have written a law for ourselves. ಫಸ್ಟ್ ಇಷ್ಟು ದಿನ ಆದ ಮೇಲೆ ಪೀನಲ್ ಕೋಡ್ ಅಮೆಂಡ್ ಮಾಡಿದ್ದೀವಿ, CRPC ಅಮೆಂಡ್ ಮಾಡಿದ್ದೀವಿ, ಎವಿಡೆನ್ಸ್ ಆ್ಯಕ್ಟ್ ಅಮೆಂಡ್ ಮಾಡಿದ್ದೀವಿ. ನಮ್ಮ ದೇಶಕ್ಕೂ ಏನು ರಿಫ್ಲೆಕ್ಟ್ ಮಾಡಬೇಕು ವಿ ಹ್ಯಾವ್ ಅಮೆಂಡೆಡ್. ನಾವು ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಬರ್ತಾ ಇದೆ. ಫಸ್ಟ್ ವಿ ಆರ್ ಓನ್ಲಿ ಟಾಕಿಂಗ್ ಅಬೌಟ್ ಮೈ ಕಂಟ್ರಿ. ಇಲ್ಲ ಮೋದಿಜಿ ಅವರು ಬದಲಾವಣೆ ಮಾಡಿ ಹೋಗಿದ್ದಾರೆ, ಐ ಡೋಂಟ್ ಕೇರ್. ನೋ, ಮೋದಿಜಿ ಅವರು ಬದಲಾವಣೆ ಮಾಡಿದಕ್ಕೋಸ್ಕರ ಕಾರಣ ಎವ್ರಿಥಿಂಗ್ ವಿ ಡೂ ಇನ್ ಅವರ್ ಕಂಟ್ರಿ ಹ್ಯಾಸ್ ಟು ರಿಫ್ಲೆಕ್ಟ್ ಭಾರತೀಯ, ಯು, ಮೀ, ಸಾಯಿಲ್, and your commitment is to take it forward. ಅದು ಇಂಪಾರ್ಟೆಂಟ್. ನಾವು ಇಷ್ಟು ಶ್ರೀರಾಮ ಫಸ್ಟ್ ಗ್ರೇಡ್ ಕಾಲೇಜಿನಲ್ಲಿ ಇಷ್ಟು ಹೇಳ್ಕೊಟ್ಟಿದ ಮೇಲೆ ನಾನು ಏನು ಕೂಡ ಲೈಫ್ ಲೆಸನ್ನಲ್ಲಿ ಇದು ಅಪ್ಲೈ ಮಾಡಲ್ಲ, ದೆನ್ ದೆರ್ ಇಸ್ ಸಮ್ ಮಿಸ್ಟೇಕ್ either you or from me or from some side.
ಅದಕ್ಕೆ ನಮ್ಮ ದೇಶ, ಮೈ ಕಂಟ್ರಿ, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ಸ್ ವೆರಿ ಯುನೀಕ್ ಕಂಟ್ರಿ. It's a very unique civilization, unique dharma, because this is the only country, only civilization, Bharat, where from a way of life a country is formed. A way of life elli ella ide Aganta Bharat anu heltini. Aganta Bharat is not an RSS project. Kalladka Prabhakar Bhatt Sahibru or 10 jana top leaders ಕೂತ್ಕೊಂಡು ಒಂದು ಪೆನ್ ತಗೊಂಡು ಇದೇ ಅಖಂಡ ಭಾರತಪ್ಪ. No. Aganda Bharat is ನಮ್ಮ ವೇ ಆಫ್ ಲೈಫ್ ಎಲ್ಲಿ ಎಲ್ಲ ಇದೆ, ದ ಹೋಲ್ ಥಿಂಗ್ ಇಸ್ ಕಾಲ್ಡ್ ಅಖಂಡ ಭಾರತ್. ದಟ್ ಇಸ್ ಅವರ್ ವೇ ಆಫ್ ಲೈಫ್. ಒಂದೇ ಸಂಸ್ಕೃತಿ ಇದೆ. ಮೇ ಬಿ ನೌ ಪಾಲಿಟಿಕ್ಸ್ ಹವ್ ಚೇಂಜ್ಡ್ ಅ ಬಿಟ್, ನೌ ಸಿಸ್ಟಮ್ಸ್ ಮೈಟ್ ಲುಕ್ ಡಿಫರೆಂಟ್, ಬಟ್ ಎಲ್ಲ ಕಡೆಯಲ್ಲಿ ದ ಬೇಸಿಕ್ ಸಂಸ್ಕೃತಿ ಅಂಡ್ ಕಲ್ಚರ್ ಇಸ್ ಆಲ್ವೇಸ್ ಸೇಮ್. ಅದಕ್ಕೆ ನಾವು ಹೇಳ್ತೀವಿ ಅಖಂಡ ಭಾರತತೆ ಅದಲ್ಲ. ಈವನ್ ನೌ ಯು ಗೋ ಟು ಶ್ರೀಲಂಕಾ, ಬಿಕಾಸ್ ವಿ ಆಲ್ ನೋ ರಾಮಾಯಣ, ಆಲ್ಮೋಸ್ಟ್ 55% ಆಫ್ ರಾಮಾಯಣ ಹ್ಯಾಪನ್ಡ್ ಇನ್ ಶ್ರೀಲಂಕಾ. ಆಲ್ಮೋಸ್ಟ್ 55%. ಬಟ್ ಎಷ್ಟು ಜನಕ್ಕೆ ನಮಗೆ ಗೊತ್ತಿರ್ತದೆ ಇಂಡಿಯಾದಲ್ಲಿ ರಾಮಾಯಣ ಟ್ರಯಲ್ದಲ್ಲಿ ಎಷ್ಟು ರಿಚ್ ಪ್ಲೇಸಸ್ ಇದೆ, ಶ್ರೀಲಂಕಾದಲ್ಲಿ ಅಷ್ಟು ರಿಚ್ ಪ್ಲೇಸಸ್ ಇದೆ. ವೆನ್ ಯು ಹ್ಯಾವ್ ಟೈಮ್ ಇನ್ ದ ಫ್ಯೂಚರ್, ವೆನ್ ಯು ಗೋ ಟು ಶ್ರೀಲಂಕಾ, ವೆನ್ ಯು ಗೋ ಟು ದ ಸೆಂಟ್ರಲ್ ಪ್ರಾವಿನ್ಸ್, ನೂರಾಲಿ ಅನ್ನೋದು ಜಾಗ ಇದೆ. ದಟ್ ಇಸ್ ವೇರ್ ಸೀತಾ ಮಾತಾ ವಾಸ್ ಕೆಪ್ಟ್ ಇಂಪ್ರಿಸನ್ಡ್. ಅಂಡ್ ಪೀಪಲ್ ಸೆಲೆಬ್ರೇಟ್ ಸೋ ಮಚ್ ದೇರ್, ದ ನೇಟಿವ್ಸ್ ಸಿಂಗಲಾಸ್. ಹನುಮಾನ್ ಅವರು ಪಾತ, ಯು ಕುಡ್ ಸಿ ದ ಬಿಗ್ ಫೀಟ್ ಆಫ್ ಹನುಮಾನ್ ಜಿ ದೇರ್. Where in the forest where Sita Mataji was imprisoned, the trial where they were taken, the war that happened. So ಇದೆಲ್ಲ ಕೂಡ ನಾವೆಲ್ಲ ಮಿಸ್ ಮಾಡಿದ್ದೀವಿ. ಓಕೆ, ಇಂಡಿಪೆಂಡೆನ್ಸ್ ಆಯಿತು, ನೀವೊಂದು ಕಡೆ ನಾವೊಂದು ಕಡೆ, ಇಟ್ ಇಸ್ ಆಲ್. ಬಟ್ ಅ ಕಂಟ್ರಿ ನೈಬರ್ ವೇರ್ 55% ಆಫ್ ರಾಮಾಯಣ ಹ್ಯಾಪನ್. ಸೊ ದಟ್ ಇಸ್ ವೈ ಮೋದಿಜಿ, ಬಿಫೋರ್ ಗೋಯಿಂಗ್ ಟು ರಾಮ್ ಟೆಂಪಲ್ ಫಾರ್ ದ ಪ್ರಾಣ ಪ್ರತಿಷ್ಠಾ, ಹಿ ರೀಟ್ರೇಸ್ ದ ಹೋಲ್ ಥಿಂಗ್. ಯಾಕೆಂದ್ರೆ ನಮ್ಮ ಜನರೇಷನ್ ಗೊತ್ತಾಗಬೇಕು. ಸಂಬಡಿ 10 days ಅನುಷ್ಠಾನ ತಗೊಂಡು, ಸಂಬಡಿ ಫಾಸ್ಟಿಂಗ್ ತಗೊಂಡು, ಸಂಕಲ್ಪ ತಗೊಂಡು, ಈ ರೀಟ್ರೇಸ್ ದ ಹೋಲ್ ಥಿಂಗ್. He came to the whole thing right up to the last point when they left to Lanka for taking Sita Mata back. Again we are rooting it back to culture. ಇದು ಬೇರೆ ಜನ ಏನು ಹೇಳ್ತಾರೆ, ನೋ ನೋ ನೋ, ಮೋದಿಜಿ ಅವ್ರಿಗೆ ಬೇರೆ ಕೆಲಸ ಇಲ್ಲ, ದ ರಾಮ್ ಟೆಂಪಲ್ ಇಸ್ ಅ ಪ್ರಾಜೆಕ್ಟ್ ಆಫ್ RSS. ಅವರು ಕೆಲಸ ಎಲ್ಲ ಸೇರಿಕೊಂಡು 2,000 ಕೋಟಿ ಸುಮ್ಮನೆ ಖರ್ಚು ಮಾಡ್ತಾ ಇದ್ದಾರೆ. ವೈ ಆರ್ ದೇ ಸ್ಪೆಂಡಿಂಗ್ 2,000 crore? 2,000 crore ನಮಗೇನು ಲಾಭ? ಲೈಕ್ ಯೋಗಿಜಿ ಸೆಡ್, ದ ಕುಂಭ ಮೇಳ ಇನ್ ಪ್ರಯಾಗ್ರಾಜ್ 3 ದಿವಸಕ್ಕೆ ಮುಂಚೆ UPCM ಯೋಗಿಜಿ ಅವರು ಹೇಳಿದರು, ಇಟ್ ಇಸ್ ಕ್ರಿಯೇಟಿಂಗ್ 3 lakh crore ಟು ದ ಎಕಾನಮಿ ಆಫ್ ಉತ್ತರ ಪ್ರದೇಶ್. 3 lakh crore, 3 ಲಕ್ಷ ಕೋಟಿ ರೂಪಾಯಿ. ಪೀಪಲ್ ಗೋಯಿಂಗ್, ಫ್ಲೈಟ್ ಟಿಕೆಟ್, ಕಾರ್, ರೂಮ್, people want to spend money. 3 lakh crore, one event. Can you imagine, sir? Just to put things in perspective, ನಮ್ಮ Islam friends, the Hajj, when they go for Hajj Yatra, it is 2 crore. 2 crore people do Hajj Yatra every year. Vatican, the largest gathering year-round people going out and coming out of Vatican is 90 lakh. 90 lakh. Put things in perspective. ಪ್ರಯಾಗ್ರಾಜ್ ಮಹಾಕುಂಭ ಮೇಳ 650 million, 65 crore. ನಾನು ಕೆಲವು ಕಡೆ ಹೇಳ್ತಾ ಇರ್ತೀನಿ, ತಿರುಮಲ ಟೆಂಪಲ್ ಲಾಸ್ಟ್ ಇಯರ್ 3 crore people visited Tirumala, more than people who visited Mecca. Because we have to understand, first time we are giving an economic model. That economic model is built on religion. First time world ತೋರಿಸ್ತಾ ಇದೆ. There is an economic model we are showing to the world, because our country is changing right in front of you. The GDP, you all know when it came. ಅಮೆರಿಕಾದಲ್ಲಿ ಡಿಪ್ರೆಷನ್ ಆಯಿತು 1933, 34, 35 till 39. ಇಡೀ ಪ್ರಪಂಚದಲ್ಲಿ we are using a wording called gross national income, GNI. US economists to measure ನಮ್ಮ ದೇಶ ಎಷ್ಟು ಡಿಪ್ರೆಸ್ಡ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಒಂದು ಇಂಡಿಕೇಟರ್ ಮಾಡಿದರು, ದಟ್ ಇಸ್ GDP. 1944 ವರ್ಲ್ಡ್ ವಾರ್ ಸಮಯದಲ್ಲಿ ಎಲ್ಲ ಕಂಟ್ರಿ ಕೂತ್ಕೊಂಡು, ಅಮೆರಿಕಾದಲ್ಲಿ ನ್ಯೂ ಹ್ಯಾಂಪ್ಸ್ಪೈರ್ ಕಡೆಯಲ್ಲಿ ಎಲ್ಲ ಕೂತ್ಕೊಂಡು ಒಂದು ಚರ್ಚೆ ಮಾಡಿದರು. ವರ್ಲ್ಡ್ ಬ್ಯಾಂಕ್ ಶುರು ಮಾಡಬೇಕು, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಶುರು ಮಾಡಬೇಕು, ಡಾಲರ್ ಶುಡ್ ಬಿ ದ ರಿಸರ್ವ್ ಕರೆನ್ಸಿ, ಡಾಲರ್ಗೂ ಗೋಲ್ಡ್ ಸ್ಟ್ಯಾಂಡರ್ಡ್ ತಗೊಂಡು ಬರಬೇಕು. ಫ್ರಮ್ ದೆನ್ ಆನ್ ಆಲ್ ಆಫ್ us were taught in economics textbook, this is GDP, this is how GDP is calculated. The world's reserve currency is dollar, because dollar has got a gold standard. IMF, World Bank, which was created during the war time, ಅವರೇ ನಮಗೆ ಹೇಳ್ತಾರೆ, IMF will tell us how to run a world, run the country. World Bank will tell us how to run a country.
ಫಸ್ಟ್ ಟೈಮ್ ವಿ ಆರ್ ಬ್ರೇಕಿಂಗ್ ಇಟ್. ನಮ್ಮ ದೇಶದಲ್ಲಿ ಬ್ರೇಕ್ ಮಾಡ್ತಾ ಇದ್ದೀವಿ ಟು ಟೆಲ್ ದ ವರ್ಲ್ಡ್ ಅವರ್ ಎಕನಾಮಿಕ್ ಮಾಡೆಲ್ ಇಸ್ ವೆರಿ ಡಿಫ್ರೆಂಟ್ ಸರ್. ಮಹಾಕುಂಭಕ್ಕೂ 7,000 ಕೋಟಿ ಹಾಕ್ತೀವಿ, 3 ಲಕ್ಷ ಕೋಟಿ ಇನ್ಕಮ್ ಜನರೇಟ್ ಮಾಡ್ತೀವಿ. ಒನ್ ಎಕನಾಮಿಕ್ ಮಾಡೆಲ್ ವಿ ಆರ್ ಶೋಯಿಂಗ್ ಟು ದ ವರ್ಲ್ಡ್. ತಿರುಪತಿ ದೇವಸ್ಥಾನ, ಐ ಆಮ್ ಜಸ್ಟ್ ಗೋಯಿಂಗ್ ಟು ಆಸ್ಕ್ ಅ ಚೈಲ್ಡ್ ಹೂಸ್ ಹಿಯರ್. ನಾನೇ ಮೊನೋಲಾಗ್ ಮಾತಾಡೋಣ ತಪ್ಪಾಗ್ತದೆ. ತಿರುಪತಿ ದೇವಸ್ಥಾನ ಎಷ್ಟು ವರ್ತ್ ಇರಬಹುದು? ಒನ್ ಸ್ಟೂಡೆಂಟ್ ಕ್ಯಾನ್ ಟೆಲ್ ಮಿ ವಾಟ್ ಇಸ್ ದ ವರ್ತ್ ಆಫ್ ತಿರುಪತಿ ದೇವಸ್ಥಾನ? 1,000 ಕೋಟಿ ಇಲ್ಲ 2,000 ಕೋಟಿ. ತಿರುಪತಿ ದೇವಸ್ಥಾನ ಫುಲ್ ಕಂಪ್ಲೀಟ್, ಅದಕ್ಕೊಂದು ವ್ಯಾಲ್ಯೂ, ಎಕನಾಮಿಕ್ ವ್ಯಾಲ್ಯೂ ಆಗ್ತೀವಿ. ವಿ ಪುಟ್ ಅನ್ ಎಕನಾಮಿಕ್ ವ್ಯಾಲ್ಯೂ ಟು ಇಟ್. ಕ್ಯಾಲ್ಕುಲೇಟ್ ಮಾಡಿ ಇಷ್ಟು ಬಂಗಾರದೆ, ಇಷ್ಟು ದುಡ್ಡುದೆ ಎಲ್ಲ ಇದೇನೋ ಒಂದು ಎಕನಾಮಿಕ್ ವ್ಯಾಲ್ಯೂ ಆಗ್ತೀವಿ. ಎಷ್ಟು ಇರಬಹುದು? ಕ್ಯಾನ್ ಸಂಬಡಿ ಗಿವ್ ಮಿ ಅ ರ್ಯಾಂಡಮ್ ಫಿಗರ್? 6,000 crore, 10,000 crore. ಸಾಯಿಬರು 10,000 crore ಹೇಳಿದರು ಸಾಯಿಬರು. ಬೇರೆ ಕ್ಯಾನ್ ಸಂಬಡಿ ಬೀಟ್ ಇಟ್? I'll take one more answer. Is it above 10,000 crore or below 10,000 crore? Above na ಎಷ್ಟು ಇರಬಹುದು? ಇಲ್ಲ ಸರ್ ಮೇಡಮ್, ಇಂಟೆಲಿಜೆಂಟ್ ಗೆಸ್. ಓಕೆ, ತಿರುಪತಿ ದೇವಸ್ಥಾನ ಇಸ್ ವರ್ತ್ 2,50,000 crore. ಇನ್ನು ಸರ್ ಒಂದು ಟೆಂಪಲ್ ಇಷ್ಟು ವರ್ತ್ ಅಂತ ಹೇಳ್ತೀರಾ ತಾವು, ಎಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀರಾ? ಪೀಪಲ್ ಹ್ಯಾವ್ ಕ್ಯಾಲ್ಕುಲೇಟೆಡ್. ತಿರುಪತಿ ದೇವಸ್ಥಾನ ಬ್ಯಾಂಕ್ ಅಕೌಂಟ್ನಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಎಷ್ಟಿದೆ? 16,000 crore. ದಟ್ ಇಸ್ ದ ಫಿಕ್ಸೆಡ್ ಡೆಪಾಸಿಟ್ ಆಫ್ ಪೆರುಮಾಳ್. ಎಷ್ಟು ಬಂಗಾರ ಸೇಫ್ನಲ್ಲಿ ಇಟ್ಟಿದ್ದಾರೆ? 11 ಟನ್ ಗೋಲ್ಡ್ ಅಂಡ್ ಸೇಫ್. 2.5 ಟನ್ ಪೆರುಮಾಳ್ ಅವರಿಗೂ ಜ್ಯುವೆಲ್ರಿ ಮಾತ್ರ ಇದೆ. 961 ಪ್ರಾಪರ್ಟಿ ದೇ ಓನ್ ಅಕ್ರಾಸ್ ಅವರ್ ಕಂಟ್ರಿ ಫ್ರಮ್ ಕಾಶ್ಮೀರ್ ಟು ಕನ್ಯಾಕುಮಾರಿ. 961 ಪ್ರಾಪರ್ಟಿ ವಿಚ್ ಜನರೇಟ್ಸ್ ರೆಂಟಲ್ ಇನ್ಕಮ್. ಸೊ ಬೇಸ್ಡ್ ಆನ್ ದಿಸ್, ಅನ್ ಇನ್ವೆಸ್ಟ್ಮೆಂಟ್ ಏಜೆನ್ಸಿ ಕ್ಯಾಲ್ಕುಲೇಟೆಡ್ ದ ಹೋಲ್ ಅಸೆಟ್. ಎಲ್ಲ ಕ್ಯಾಲ್ಕುಲೇಟ್ ಮಾಡಿ 2.5 lakh crore ಅದು ವರ್ತ್ ಒಂದು ರಿಸರ್ಚ್ ರಿಪೋರ್ಟ್ ಪಬ್ಲಿಷ್ ಮಾಡಿದ್ದಾರೆ, ಜಸ್ಟ್ ಬಂತು. ನೆಸ್ಲೆ, ದ ವರ್ಲ್ಡ್ಸ್ ಒನ್ ಆಫ್ ದ ಲೀಡಿಂಗ್ ಕಂಪನಿ ಫ್ರಮ್ ಸ್ವಿಸ್. ನೆಸ್ಲೆ ಇಸ್ ವರ್ತ್ 2.1 lakh crore. ನೆಸ್ಲೆ 100 ವರ್ಷ ದೊಡ್ಡ ಒಂದು ಸಂಸ್ಥೆ, 2,10,000 ಕೋಟಿ ವರ್ತ್. ಒನ್ ಟೆಂಪಲ್ ಇನ್ ತಿರುಪತಿ ವಿಚ್ ರಿಫ್ಲೆಕ್ಟ್ಸ್ ಅವರ್ ವೇ ಆಫ್ ಲೈಫ್ ಇಸ್ ವರ್ತ್ 2,50,000 crore. Now this is how the future Bharatiya should think. Okay, 2,50,000 crore. Next ನೀವು ಇಮಿಡಿಯೇಟ್ಲಿ ಥಿಂಕ್ ಮಾಡ್ತೀರಾ, ಓಕೆ ತಿರುಪತಿ ಎಕಾನಮಿ ಏನು? ಹಾರ್ವರ್ಡ್ ಹಸ್ ಡನ್ ಅ ಸ್ಟಡಿ ಫಾರ್ ತಿರುಪತಿ ಎಕಾನಮಿ. ತಿರುಪತಿಯಲ್ಲಿ ಯಾವ ಥರ ಎಕಾನಮಿ ಡಿಸ್ಟ್ರಿಕ್ಟ್ ಒಳಗಡೆ ಇದೆ? 48% ಡಿಪೆಂಡ್ ಆನ್ ಟ್ರಾನ್ಸ್ಪೋರ್ಟ್, ವೆಜಿಟಬಲ್, ಫ್ಲವರ್ಸ್ ಟು ಸರ್ವಿಸ್ ದ ತಿರುಪತಿ ಟೆಂಪಲ್. ಒಂದು ಡಿಸ್ಟ್ರಿಕ್ಟ್ನಲ್ಲಿ 48% ಆಫ್ ಎಕಾನಮಿ ಇಸ್ ಡಿಪೆಂಡೆಂಟ್ ಓನ್ಲಿ ಟು ಸರ್ವಿಸ್ ದ ಟೆಂಪಲ್. ತಿರುಪತಿಯಲ್ಲಿ ಫುಡ್ ಪ್ರಾಸೆಸಿಂಗ್ ಇಂಡಸ್ಟ್ರಿ ಬರ್ತಾ ಇದೆ. ಲಡ್ಡು, ಜಾಂಗ್ರಿ, ಜಿಲೇಬಿ, ಪ್ರಸಾದ್, ಎವ್ರಿಬಡಿ, 3 crore people coming. So all food processing industry coming, another 20%. So we are telling the world from Bharat, look, there is a new economic model. This economic model is based on my way of life. ನನ್ನ ಧರ್ಮದಲ್ಲಿ ಒಂದು ಎಕನಾಮಿಕ್ ಮಾಡೆಲ್ ನಾನು ತೋರಿಸ್ತಾ ಇದ್ದೀನಿ. ಅಯೋಧ್ಯ 2,000 ಕೋಟಿ ಆಯಿತು ಕಟ್ಟಲಿಕ್ಕೆ. ಇಟ್ ಮಸ್ಟ್ ಹ್ಯಾವ್ ಜನರೇಟೆಡ್ multiple times of that money. You must be knowing, Government of India and Government of UP, we are investing 80,000 crore in Ayodhya alone. 80,000 ಕೋಟಿ ರೂಪಾಯಿ 10 ವರ್ಷದಲ್ಲಿ ಅಯೋಧ್ಯದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ. ಬಿಕಾಸ್ ಇಟ್ ಇಸ್ ಗೋಯಿಂಗ್ ಟು ಜನರೇಟ್ 100 times ಆಫ್ ಇನ್ವೆಸ್ಟ್ಮೆಂಟ್. ಇಡೀ ನಮ್ಮ ದೇಶದಲ್ಲಿರುವ ಎಲ್ಲರೂ ಫ್ಲೈಟ್ನಲ್ಲಿ ಹತ್ಕೊಂಡು ರೋಮ್ ಹೋಗಿ, ವ್ಯಾಟಿಕನ್ ಸಿಟಿ ಹೋಗಿ, ಓ ಇವರೇ ಪೋಪ, ಅಲ್ಲಿ ಮೇಲೆ ಜನ್ನಲ್ದಲ್ಲಿ ಕೈ ತೋರಿಸ್ತಾ ಇದ್ದಾರಲ್ಲೋ ಅವರೇ ಪೋಪ, ಅದು ನೋಡ್ಲಿಕ್ಕೆ ಯಾಕೆ ಅಲ್ಲಿ ಹೋಗಬೇಕು? ಅಲ್ಲಿ ಫ್ಲೈಟ್ ಟಿಕೆಟ್ ಹೋಯ್ತು, ಅಲ್ಲಿ ಇಟಲಿದಲ್ಲಿ ರೂಮ್ ಟಿಕೆಟ್ ಹೋಯ್ತು, ಟ್ರಾಮ್ ಟಿಕೆಟ್ ಹೋಯ್ತು. ಅವರೇ ಒಂದು ದಿನ ಬಂದು ತೋರಿಸ್ತಾರೆ, ತಪ್ಪಿಲ್ಲ, ಎಲ್ಲ ದೊಡ್ಡವರೆಲ್ಲ ನಾವು ನೋಡಬೇಕು. ಬಟ್ ದಟ್ ಇಸ್ ನಾಟ್ ದಿ ಓನ್ಲಿ ಮಾಡೆಲ್. ದಟ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಆರ್ಗ್ಯೂ. ಸೊ ಯುವರ್ ಮೈಂಡ್ ಶುಡ್ ಥಿಂಕ್, ನನ್ನ ಟೆಕ್ಸ್ಟ್ ಬುಕ್ನಲ್ಲಿ ದಿ ಎಕನಾಮಿಕ್ಸ್ ಟೆಕ್ಸ್ಟ್ ಬುಕ್ ಆಪರೇಟ್ಸ್ ಆನ್ ಅ ಸರ್ಟನ್ ಮಾಡೆಲ್. ದಿಸ್ ಸೆಮಿನಾರ್, ಶ್ರೀರಾಮ ಫಸ್ಟ್ ಗ್ರೇಡ್ ಕಾಲೇಜ್, our Modiji is trying to break your mindset to say there is a different model happening, please look into it. So my country, I am expanding it. Civilization, culture, Samskriti, Aganta Bharat, ಇದು ಯಾವಾಗಲೂ ಪ್ರಿಸರ್ವ್ ಮಾಡಬೇಕು. ದಟ್ ಈಸ್ ಯುವರ್ ನಂಬರ್ 1 ಕಮಿಟ್ಮೆಂಟ್. ಅದು ಬಿಟ್ಟು ತಮಗೆ ಬೇರೆ ಏನು ಕಮಿಟ್ಮೆಂಟ್ ಇಲ್ಲ. ದಟ್ ಈಸ್ ಯುವರ್ ನಂಬರ್ 1 ಕಮಿಟ್ಮೆಂಟ್ ಟು ಪ್ರಿಸರ್ವ್ ದಿಸ್ ಕಲ್ಚರ್. ಪ್ರಿಸರ್ವ್ ದಿಸ್ ಕಲ್ಚರ್. ದಟ್ ಈಸ್ ವೈ when we say cows has to be protected,
ನಮ್ಮ ದನ ನಮ್ಮ ಸಂಪತ್ತು, ನಮ್ಮ ಸೊತ್ತು. ಇಟ್ ಇಸ್ ನಾಟ್, ನಮ್ಮ ಶ್ರೀಕಾಂತ್ ಶೆಟ್ಟಿ ಅವ್ರಿಗೆ ಬೇರೆ ಕೆಲಸ ಇಲ್ಲ, ಎಲ್ಲ ಭಾಷಣದಲ್ಲಿ ದನಕ್ಕೆ ಪ್ರೊಟೆಕ್ಷನ್ ತುಂಬಬೇಕು ಅವ್ರು ಹೇಳ್ತಾರೆ. ಅದಕ್ಕೋಸ್ಕರ ನಾವು ಅವ್ರ ಹಿಂದುತ್ವನ ಹೇಳಿ ಅವ್ರಿಗೊಂದು ಸ್ಯಾಫ್ರನ್ ಪೇಂಟ್ ಹಾಕಿ ಅವರೊಂದು ಕಡೆ ನಾವು ಮುಷ್ ಮಾಡಿಬಿಡೋಣ. ನೋ, ದಟ್ ಇಸ್ ನಾಟ್ ಹೌ ಯು ಶುಡ್ ಥಿಂಕ್. Because there is a cow is linked to a religion, to a Samskriti, to a culture. It is linked. ಮೇಲೆ ವೇದ ಉಪನಿಷತ್ ಎಲ್ಲ ಇದೆ ಸರ್. ಇದೆಲ್ಲ ಒಂದು ಆದ್ಮಿ ಒಬ್ಬರು ಬರಿದಿಲ್ಲ. ಎನ್ಲೈಟೆಂಡ್ ಸ್ಟೇಟ್ ಆಫ್ ಮೈಂಡ್ನಲ್ಲಿ ಸಂಬಡಿ ರಿಸೀವ್ಡ್ ಇಟ್, ಇಟ್ ಇಸ್ ಗಿವನ್ ಟು ಅಸ್. ಎನ್ಲೈಟೆಂಡ್ ಸ್ಟೇಟ್ ಆಫ್ ಮೈಂಡ್. அந்த ಎನ್ಲೈಟೆಂಡ್ ಸ್ಟೇಟ್ ಆಫ್ ಮೈಂಡ್ ನಮ್ಮ ಸಂಸ್ಕೃತಿ ಎಜುಕೇಷನ್ ಮಾಡೆಲ್ದಲ್ಲಿ we are trying to take you to that enlightened state of mind. Because right now the Western model of education gives you a distracted state of mind. More things, more input, more technology, classroom nalli text board, adu idu, I even don't know what it is. iPad, tab. You go into a classroom, there is an iPad, tab. Fiber ಹೇಳಿದರು, AC classrooms, AC toilet, AC dining hall, AC classroom, AC ಮನೆ. ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಎಲ್ಲ, ಯು ಜಸ್ಟ್ ಕೀಪ್ ಅದರ್ ಮಾಡೆಲ್ ಆಫ್ ಎಜುಕೇಷನ್. ಸೊ ಒಂದು ಸಣ್ಣ ಮಗು ವೆನ್ ನಮ್ಮ ಕಿಂಡರ್ ಗಾರ್ಡನ್ನಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ವಿ ಆರ್ ಟೀಚಿಂಗ್ ದೆಮ್ ಹೌ ಟು ಹೋಲ್ಡ್ ಅ ಪೆನ್. ಒಂದು ಪೆನ್ ಹೋಲ್ಡ್ ಮಾಡಲಿಕ್ಕೆ ದೆರ್ ಇಸ್ ಅ ವೇ ಟು ಬ್ರಿಂಗ್ ದಟ್ ಚೈಲ್ಡ್ ಟು ಹೋಲ್ಡ್ ಅ ಪೆನ್. ದೆರ್ ಇಸ್ ಅ ಜನರೇಷನ್ ಆಫ್ ಸ್ಟೂಡೆಂಟ್ಸ್ ಅಮಾಂಗ್ ಅಸ್, ಅವ್ರಿಗೆ ಒಂದು ಪೆನ್ಸಿಲ್ ಹೋಲ್ಡ್ ಮಾಡಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಬಿಕಾಸ್ ಫಾರ್ ದಮ್ ಪೆನ್ಸಿಲ್ ಮೀನ್ಸ್ ವಾಟ್ ಇಸ್ ದೇರ್ ಇನ್ ದ ಆ್ಯಪಲ್ ಟ್ಯಾಬ್ ಪೆನ್ಸಿಲ್. ಆ ಪೆನ್ಸಿಲ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯಾಕೆ ನಮಗೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಅಕ್ಷರಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ. ಅಲ್ಲಿ ನಾವು ಅಕ್ಷರಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ. ಒಂದು ಕನ್ನಡ ನಾವು ಬರಿಬೇಕನ್ನ ಕೆಲವು ಅಕ್ಷರ ಮೇಲೆ ಇருந்து ಕೆಳಗಡೆ ಬರ್ತದೆ, ಅಕ್ಷರ ಕೆಳಗಡೆ ಇருந்து ಮೇಲೆ ಹೋಗ್ತದೆ. ಸೊ ದೇ ಆರ್ ಟೆಲ್ಲಿಂಗ್ ಯು 4-year-old ಬಾಯ್ ಆ್ಯಂಡ್ ಗರ್ಲ್ ಹೌ ಟು ಪುಟ್ ಯುವರ್ ಫಿಂಗರ್ಸ್ ಲೈಕ್ ದಿಸ್. ಟ್ಯಾಬ್ನಲ್ಲಿ ಏನು ಹೇಳ್ತೀವಿ, ನೀವು ಏನೋ ಬರಿ, ಸರಿ ಇಲ್ವಾ, ಎರೇಸರದಿ ಮಾಡಿಬಿಟ್ಟು ನೆಕ್ಸ್ಟ್ ಬರಿ. That is the thing in tab. So how will a student know what is excellence in life? ಅಕ್ಷರ ಬರಿವಾಗ ನಾನು ತಪ್ಪು ಮಾಡದೇ ಬರಿಬೇಕು. I should write without making a simple mistake. I should write beautifully. That is our education model. Attention ಕೊಟ್ಟು, ಧ್ಯಾನ ಕೊಟ್ಟು, we write a simple word. In the Western model, since it is all in electronic, it's okay. ಆಯ್ತಾ, ಬ್ಯಾಕ್ ಸೈಡ್ ಎಲೆಕ್ಟ್ರಾನಿಕ್ ಎರೇಸರ್ ಇದೆ, ಈ ಥರ ಹಾಕಿದ್ದೀರ ಅದು ಹೋಗಿಬಿಡುತ್ತೆ, ಪುನಃ ಹಾಕಿ. ಹೊಸ ಟೆಕ್ನಾಲಜಿ ನೋಡ್ತಾ ಇದ್ದೀನಿ. ತಾವು ಅದು ಸುಮ್ಮನೆ ಲೆಟರ್ನಲ್ಲಿ ಬರಲಿಕ್ಕೆ ಟ್ರೈ ಮಾಡಿ, ಕಂಪ್ಯೂಟರ್ ವಿಲ್ ಪಿಕಪ್ ಅಂಡ್ ದೆನ್ ಕಂಪ್ಯೂಟರ್ ವಿಲ್ ಟೀಚ್ ಯು ವಾಟ್ ಇಸ್ ದಿಸ್. ಹೌ ವಿಲ್ ಎ ಸ್ಟೂಡೆಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ನಾಲೆಜ್ ಇಸ್? ಹಿ ವಿಲ್ ನೆವರ್ ಅಂಡರ್ಸ್ಟ್ಯಾಂಡ್, ಶಿ ವಿಲ್ ನೆವರ್ ಅಂಡರ್ಸ್ಟ್ಯಾಂಡ್ ವಾಟ್ ನಾಲೆಜ್ ಇಸ್. ಸೊ ಯುವರ್ ಕಮಿಟ್ಮೆಂಟ್ ಇಸ್ ಟು ಪ್ರಿಸರ್ವ್ ದಿಸ್ ಕಲ್ಚರ್. ಟೆಕ್ನಾಲಜಿ ತುಂಬ ಬರುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರುತ್ತೆ, ಎವ್ರಿವೇರ್ ಇಟ್ ಇಸ್ ದೇರ್. ವೆನ್ ಯು ಗೋ ಔಟ್, ಕಂಪ್ಯೂಟರ್ ಇಸ್ ಬಿಕಮಿಂಗ್ ಸೋ ಪವರ್ಫುಲ್. You should never allow a computer to rule your human mind. The moment you do it, our culture is under threat. This culture, the beauty is enlightened state of mind. ನಾನು ದಿ ಕರೆಕ್ಟ್ ಶಬ್ದ ಏನು, ಸನ್ಯಾಸಿಯಾಗಿ ನಾನು ಬದುಕ್ತೀನಿ. ನಾನು ಗೃಹಸ್ಥ ಸ್ಟೇಟ್ಲಿருந்து ಒಂದು ರೀತಿಯಲ್ಲಿ ವನಪ್ರಸ್ಥ ಹೋಗ್ತೀನಿ. ಸೊ ಅವರ್ ಕಲ್ಚರ್ ಟೀಚಸ್ ಅಸ್ your money is not your money, you are a custodian of that money. Till we understand this in economics, which Indian economics textbook, which is all a copycat model of the world, where it is written your money is not your money, you are a custodian of your money, of society's money. Because money is always getting transferred between point A to point B to points. Till we don't understand this, we don't understand what is my country. Till we don't understand what is the concept of wealth. Wealth ಯಾಕೆ ಬೇಕು? That is why we say, ನಾನು ಶ್ರೀರಾಮ ಫಸ್ಟ್ ಗ್ರೇಡ್ ಕಾಲೇಜ್ನಲ್ಲಿ ಓದಿದ್ದೀನಿ, ಐ ಕಮ್ ಫಸ್ಟ್. ಮ್ಯಾಂಗ್ಳೂರ್, ಜನರಲಿ ಮ್ಯಾಂಗ್ಳೂರ್ ಬುದ್ಧಿವಂತವ್ರು ಇದ್ದೀರಾ ತಾವೆಲ್ಲ, 10th 12th ಎಲ್ಲ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ತಗೊಳ್ತೀರಾ. ಐ ಸಿ ಮ್ಯಾಂಗ್ಳೂರ್, ಉಡುಪಿ, ಕಾರ್ಕಳ ಎಲ್ಲ ಇಡೀ ಪ್ರಪಂಚದಲ್ಲಿ ನೋಡ್ತೀನಿ ನಾನು. ಆ್ಯಪಲ್ದಲ್ಲಿ ನೋಡಿದ್ದೀನಿ. ಐ ಹ್ಯಾವ್ ಸೀನ್ ದ ಮ್ಯಾಂಗ್ಳೂರ್ ಪೀಪಲ್ ಇನ್ ಸ್ಯಾನ್ ಫ್ರಾನ್ಸಿಸ್ಕೋ ಆ್ಯಪಲ್ ಹೆಡ್ ಕ್ವಾರ್ಟರ್ಸ್. ಐ ಹ್ಯಾವ್ ಸೀನ್ ದಮ್ ಇನ್ ಟೆಸ್ಲಾ. I have seen them in some of the greatest companies of the world. And the surname ನೋಡುವಾಗ ನಾನು ಅವರಲ್ಲಿ ಹೋಗಿ ಮಾತಾಡ್ತೇನೆ, ನಮಸ್ಕಾರಮ್ಮನ್ನ, ಎಲ್ಲಿ ಅಣ್ಣ ನೀವು ದಕ್ಷಿಣ ಕನ್ನಡ ಕಡೆಯವರ, ಎಲ್ಲಿ ಬಂದಿದ್ದೀರಾ? ಇಲ್ಲನೇ ನಾನು ಕಾರ್ಕಳ, ನಾನು ಇಲ್ಲಿ ಉಪ್ಪಂದ, ನಾನು ಇಲ್ಲಿ, ನಾನು ಅಲ್ಲಿ, ನಾನು ಸುಬ್ರಹ್ಮಣ್ಯ, ನಾನು ಇಲ್ಲಿ ಊರನ್ನ, ಸಣ್ಣ ಊರೆಲ್ಲ ಹೇಳ್ತಾರೆ, ನಾನು ಸುಬ್ರಹ್ಮಣ್ಯ. With surname I will find out disproportionate number of Mangaloreans in the top companies in the world. Technology, they are like dominating, which is welcome.
At the same time, the people from Mangalore, you have a commitment. This is your place and your culture, because it's a very unique place. Idee Bharatadalli, if there is one unique place where dharma, religion, way of life, even now if it is not disturbed, it is Dakshin Kannada. Yedo ondu karanakku disturb agilla, yedo ondu karana it is not disturbed. I am very, very surprised, very surprised. There is a generation after generation of people who have linked the way of life to temple, worship. Illi, the food is not disturbed. Inno navu, today morning I went in a hotel, I said, give me only Mangalore food. Like Mangalore food ide ನಾನು ಕೊಡಬೇಕು ಇಲ್ಲಿ ಬರುವಾಗ. I take pride in having your food because it is preserved for centuries. Not McDonald's or KFC. This is your commitment. Nothing wrong in going to Tesla, nothing wrong in going to Apple, nothing wrong in going to US or Europe. ತಪ್ಪಿಲ್ಲ. Your commitment to your country is ತಾವು ಪ್ರಿಸರ್ವ್ ಮಾಡಬೇಕು. ನಾನು ಫ್ರಾನ್ಸ್ ಕಂಟ್ರಿಗೆ ಓದಿದ್ದೀನಿ, ಎಲ್ಲ ಭೂತಕೋಲಲ್ಲಿ ಬರಲೇಬೇಕು. ಯು ಹ್ಯಾವ್ ಟು ಕಮ್ ಬ್ಯಾಕ್. ಎಲ್ಲ ಗ್ರಾಮದಲ್ಲಿ ಆಗುವ ಎಲ್ಲ ದೇವಸ್ಥಾನಕ್ಕೆ ಬರಲೇಬೇಕು ತಾವು. That is why Modi ji is giving you an alternate model. Okay, we will do SME based model. Germans, Mittelstand. If you look at the German development model, Germany, if you go look at small companies, if you go to Bavaria, small companies, 10 jana, 20 jana irtare. The valuation would be $400 million, $450 million. It is not some 10,000 people with hard labor, kutkonda model. Not a big corporation. India needs smaller corporation that is rooted locally. That is why when I came in, they gave me this brand, Sattvam ಒಂದು ಬ್ರ್ಯಾಂಡ್ ಕೊಟ್ಟಿದ್ದರು. ಇದು ನಮ್ಮ ಕಾಲೇಜ್, ಈ ಸ್ಕೂಲ್ದಲ್ಲಿ ಕಾಲೇಜ್ನಲ್ಲಿ ಓದಿದ ಒಂದು ಒಬ್ಬರು ಇಲ್ಲಿ ಬಂಟ್ವಾಳದಲ್ಲಿ ಹಾರ್ದಿಕ್ ಹೆರ್ಬಲ್ಸ್ ಹೆಸರಿನಲ್ಲಿ he has started this water. ಬರೀ ವಾಟರ್ ಅಲ್ಲ, he has added something to this water which is vetiver, nut grass, ashwagandha, lemon grass, amla, ginger, ಇದೆಲ್ಲ ಕೊಟ್ಟಿದ್ದಾರೆ. ಸೊ ಯು ಆರ್ ಸೀಯಿಂಗ್ ಅ ಕಂಪನಿ ಇಷ್ಟು ಓದ್ಬಿಟ್ಟು, ಇಷ್ಟು ತಿಳ್ಕೊಂಡು, ಇಷ್ಟು ನಾಲೆಜ್ ಬಂದ ಮೇಲೆ ರೂಟೆಡ್ ಟು ದ ಲೋಕಲ್ ಎಕಾನಮಿ ಆ್ಯಂಡ್ ರೂಟೆಡ್ ಹಿಯರ್. ದಟ್ ಈಸ್ ಇಂಪಾರ್ಟೆಂಟ್. ದಟ್ ಈಸ್ ವಾಟ್ ಅವರ್ ಕಂಟ್ರಿ ನೀಡ್ಸ್. ಏನಾಗ್ತದೆ, ಯು ನೀಡ್ ನಾಟ್ ಗೋ ಟು ಯುರೋಪ್. ತಾವು ಇಲ್ಲಿ ಕೆಲಸ ಮಾಡ್ಬೋದು. ಯು ಕ್ಯಾನ್ ಕ್ರಿಯೇಟ್ ದಟ್ ಎನ್ವಿರಾನ್ಮೆಂಟ್ ಹಿಯರ್ ಬಿಕಾಸ್ ಅವರ್ ಕಲ್ಚರ್ ಇಸ್ ಪ್ರಿಸರ್ವ್ಡ್. ದ ಬೆಸ್ಟ್ ಆ್ಯಂಡ್ ಬ್ರೈಟೆಸ್ಟ್ ಆಫ್ ಅವರ್ ಕಂಟ್ರಿ ಎಲ್ಲ ದೇಶ ಬಿಟ್ಟು ಹೋಗ್ತಾ ಟೆಸ್ಲಾ ವಾಂಟ್ಸ್ ಯು, ಆ್ಯಪಲ್ ವಾಂಟ್ಸ್ ಯು. ದೇ ಕೆನಾಟ್ ರನ್ ವಿತೌಟ್ ಯುವರ್ ಬ್ರೈನ್. ಎಲ್ಲರಲ್ಲಿಯೇ ಹೋಗಿದ್ರೆ ನಮ್ಮ ದೇಶ ಯಾರು ಮುಂದೆ ತಗೊಂಡು ಹೋಗೋದು? ಬ್ರೈನ್ ನಾವು ಹೇಳ್ತಾ ಇರ್ತೀವಿ, ಬಿಕಾಸ್ ವೇ ಆಫ್ ಲೈಫ್ ಇಸ್ ಬೆಟರ್. ಸತ್ಯ ನಡೆಯಲ್ಲ. ನಂಬರ್ 1, ಯು ಜಸ್ಟ್ ಗೂಗಲ್ ಆಲ್ಫಬೆಟ್ ಇಂಡಿಯನ್, ಮೈಕ್ರೋಸಾಫ್ಟ್ ಇಂಡಿಯನ್, ಟೆಸ್ಲಾ ನಂಬರ್ 2 ನಂಬರ್ 3 ಇಂಡಿಯನ್. ಡಾಜ್ನೊಂದು ಹೊಸದಾಗಿ ಹೇಳಿದ್ದಾರೆ ಟ್ರಂಪು, ಇವರು ಎಲನ್ ಮಸ್ಕ್ ಜೊತೆಗೆ ಒಂದು 4 ಹುಡುಗರೆಲ್ಲ ನೋಡಿದ್ದೀರಾ. ಅವರೇ ಹೋಗಿ ಅಮೆರಿಕನ್ ಎಕಾನಮಿದಲ್ಲಿ ನೀವು ಕೆಲಸದಲ್ಲಿ ಇಲ್ಲ, 20 ವರ್ಷ ಹುಡುಗರು, 25 ವರ್ಷ ಹುಡುಗರು. ಅದರಲ್ಲಿ ಅರ್ಧ ಜನ ಇಂಡಿಯನ್ಸ್. ಎಲ್ಲ ಕಂಪ್ಯೂಟರ್ ಲ್ಯಾಪ್ಟಾಪ್ ತೊಗೊಂಡೋಗಿ ಕನೆಕ್ಟ್ ಮಾಡಿ, ನೀವು ಕೆಲಸ ಔಟ್ ಹೋಗಪ್ಪ, ನೀವು ಹೋಗಪ್ಪ, ನಿಮ್ಮ ಕೈಲಿ ಕೆಲಸ ಎಲ್ಲ ಎಫಿಷಿಯನ್ಸಿ ಮಾಡ್ತೀವಿ, ಎಲ್ಲ ಹೋಗೋಣ. ಟ್ರಂಪ್ಸ್ ರೈಟ್ ಹ್ಯಾಂಡ್ ಮ್ಯಾನ್ ಇಸ್ ಅನ್ ಇಂಡಿಯನ್. ಸೊ ಎವ್ರಿವೇರ್ ವಿ ಆರ್ ಸೀಯಿಂಗ್ the age of our Bharat people dominating the world, dominating. It's just a matter of time. People like Vikram Sambhaji will dominate the literature. Just a matter of time. Literature nalli Nobel Prize adu idu world history professors namilla, because it's a civilizational clash. We will win it eventually. Now my understanding, when you say my commitment to my country, my commitment, it is commitment to your culture, because only from culture the country comes. You remove culture, the country will go, like how America is now. Adike culture is the most important thing. We have a Bharatiya culture, overarching culture. Nan Assam hogtini, yes, we are connected by a same culture, but I have a Tamil culture, you have a Dakshin Kannada culture, you have a Tulu culture, you have a Kannada culture. We have subcultures, but overall we have one culture. This is very important for us to understand my commitment. So SMEs ಬೇಕು. We have to get rooted companies, corporations there. So this is one. I'm very happy somebody is promoting it. ಅಕ್ಯೋಫನ ಇಡಬಹುದಾಯ್ತೆ, ಅಲ್ಲದ ಅವರು ಒಂದು ಬಿಸ್ಲರಿ ಇಡಬಹುದಾಯ್ತು, ಅಲ್ಲದ ಇನ್ನೊಂದು ಇಡಬಹುದಾಯ್ತು. Because consciously they want to promote a local person. Consciously they want to promote a local company. So consciously ತಗೊಂಡು ಬಂದು ಇಟ್ಟಿದ್ದಾರೆ. So ವೀರ ಶಿವಾಜಿ's aspiration, Battle of Purantar, we all know the fort, big fight. Jai Singh comes, Aurangzeb sends him, or Rajput king,
ಹೋಗಿ ನೀವು ಯಾರೋ ಕಳಿಸ್ತೀನಿ ಅಪ್ಪ ಎಲ್ಲರಿಗೂ ಶಿವಾಜಿ ಹೊಡೆದಾಕಿಬಿಟ್ಟಿದ್ದಾನೆ, ನೀವು ಏನೋ ಒಂದು ಮಾಡಿ ಗೆದ್ಕೊಂಡು ಬನ್ನಿ. ಜೈಸಿಂಗ್ ಇಸ್ ಆಲ್ಸೋ ಫಿಯರ್ಸ್ ವಾರಿಯರ್. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಈವನ್ ದ ಗ್ರೇಟ್ ವೀರ ಶಿವಾಜಿ ಹ್ಯಾಸ್ ಟು ಸರೆಂಡರ್, ಹ್ಯಾಸ್ ಟು ರೈಟ್ ಅ ಲೆಟರ್ ಟು ಔರಂಗಜೇಬ್. If you read that letter, you can't even understand how can Veera Shivaji write a letter like that to Aurangzeb. Then Shivaji had to surrender himself, submit himself, sign the treaty of Purandar to Jai Singh. ಆ ಟೈಮ್ನಲ್ಲಿ 90% ಆಫ್ ಹಿಸ್ ಟೆರಿಟರಿ ಇಸ್ ಗಿವನ್ ಬ್ಯಾಕ್. ನಾವು 90% ಏನು ಟೆರಿಟರಿ ಇತ್ತು ಕೊಟ್ಟಿದ್ರು. ಹಿ ಹ್ಯಾಡ್ 34 ಫೋರ್ಟ್ಸ್. ಹಿ ಹ್ಯಾಸ್ ಟು ಗಿವ್ ಬ್ಯಾಕ್ 25 ಫೋರ್ಟ್ಸ್ ಟು ಮುಗಲ್ಸ್. ಆ್ಯಡಿಂಗ್ ಇನ್ಸಲ್ಟ್ ಟು ಇಂಜರಿ, only request Shivaji made is, Veera Shivaji made is, ಕೊಟ್ಟಿದ್ದೀನಿ, ಬಟ್ ಡೋಂಟ್ ಗಿವ್ ಮಿ ಅನ್ ಇಂಪೀರಿಯಲ್ ರ್ಯಾಂಕ್ ಆಫ್ ಕಮಾಂಡರ್. ಯಾಕಂದರೆ ಇಂಪೀರಿಯಲ್ ರ್ಯಾಂಕ್ ಆಫ್ ಕಮಾಂಡರ್ ಕೊಡುವಾಗ ಒಂದು ರೋಬ್ ಆಫ್ ಹಾನರ್ ಹಾಕ್ಕೊಂಡು ಮುಗಳ ಕೆಳಗಡೆ ಕೆಲಸ ಮಾಡಬೇಕು. ನಾನು ಕೆಲಸ ಮಾಡ್ತೀನಿ, ಬಟ್ ಡೋಂಟ್ ಗಿವ್ ಮಿ ಅನ್ ಇಂಪೀರಿಯಲ್ ರೋಬ್. ಸೊ ದಟ್ ವಾಸ್ ಗಿವನ್ ಟು ಶಿವಾಜಿ ಸನ್, ವೀರ ಶಿವಾಜಿ ಸನ್ ಕೊಟ್ಟಿದ್ರು. ಅದು ಮಾತ್ರ ಅಲ್ಲ, ಆ್ಯಡಿಂಗ್ ಇನ್ಸಲ್ಟ್ ಟು ಇಂಜರಿ, ಬಿಜಾಪುರ್ ಜಗಳಕ್ಕೆ ಹೋಗುವಾಗ ಜೈಸಿಂಗ್ ಅವ್ರ ಜೊತೆಗೆ ಶಿವಾಜಿ ಕಳಿಸಿದ್ರು, ನೀವು ಹೋಗಿ ಮುಘಲ್ ಫೋರ್ಸ್ನಲ್ಲಿ ಜಗಳ ಮಾಡಿ ಬಿಜಾಪುರ್ ಸೋಲಿಸಿ ನಮಗೆ ಟೆರಿಟರಿ ಕೊಡು. ಹಿ ಹ್ಯಾಸ್ ಟು ಗೋ ಥ್ರೂ ಆಲ್ ದಿಸ್ ಥಿಂಗ್, ಹಿ ಹ್ಯಾಸ್ ಟು ಪುಟ್ ಹಿಸ್ ಹೆಡ್ ಡೌನ್. ಇದು ಎಲ್ಲ ಕೂಡ ಸಗಿಸಿದರು. ಕಾರಣ ಹಿ ಹ್ಯಾಸ್ ಟು ಶೋ ಅಸ್ ಎ ಹಿಂದೂ ಕಂಟ್ರಿ ಇಸ್ ಪಾಸಿಬಲ್, ಛತ್ರಪತಿ, ದಟ್ ವರ್ಡ್ ಇಸ್ ಪಾಸಿಬಲ್, ಎ ಕಿಂಗ್, ಹಿಂದೂ ಕಿಂಗ್ ಇಸ್ ಪಾಸಿಬಲ್. A person who had 10-12 years, Shivaji, Veera Shivaji, he refused to write in Persian. The whole court language was Persian. Our Tande was writing in Persian. All sultans writing in Persian. But Shivaji wrote in Sanskrit. 13 years, 12 years. His seal was in Sanskrit. Our Tande were Jagir ಕೆಳಗಡೆ ಅವರು ಕೆಲಸ ಮಾಡ್ತಾ ಇದ್ದಾರೆ. Even then his letters were in Sanskrit. To tell this is a different culture. At 1640-44. So you have to always take it back from Shivaji, Rana Mahapratap Singh ji, to see our life one line nalli dayaviಟ್ಟು our history one line nalli ನಾವು ಆಡ್ ಮಾಡಬಾರದು. every our life nalli every word is a history lesson. Shivaji has to bend down at one point of time again to come back, fight, win over, crown himself Chhatrapati, to show the whole of Bharat, whole of the world, and Hindu king and emperor is possible. That vision is getting reflected 400 years from now. Sometimes it will be late, but eventually it will happen. So man, somebody has to show us it is possible. Vajpayee ji, ಅಷ್ಟು ಪಾರ್ಟ್ನರ್ಸ್, ಅಷ್ಟು NDA ಪಾರ್ಟ್ನರ್ಸ್ ಇಟ್ಕೊಂಡು ಯಾಕೆ ತೋರಿಸಿದ್ರು? ಒಂದು ಸಾರಿ ನಮ್ಮ ದೇಶಕ್ಕೆ ತೋರಿಸ್ಬೇಕು, ದೇರ್ ಇಸ್ ಅ ನಾನ್ ಕಾಂಗ್ರೆಸ್ ಗೌರ್ಮೆಂಟ್ ವಿಚ್ ಕ್ಯಾನ್ ರೂಲ್ ಫಾರ್ 5 years. ಇಲ್ಲ ಜನಕ್ಕೇನು, ಕಾಂಗ್ರೆಸ್ ಬಿಟ್ಟು ಯಾರು ನಮ್ಮ ದೇಶದಲ್ಲಿ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅವರು ಮಾತ್ರ 5 ವರ್ಷ, ಎಡೆಯಲ್ಲಿ ಯಾರಾದ್ರು ಬಂದಿದ್ದಾರನ್ನ 6 ತಿಂಗಳು 1 ವರ್ಷ, ನಮಗೆ ಸ್ಟೇಬಲ್ ಗೌರ್ಮೆಂಟ್ ಬೇಕು, ಕಾಂಗ್ರೆಸ್ ಕೊಡೋಣ. ಅಟಲ್ ಬಿಹಾರಿ ವಾಜಪೇಯಿ ಜಿ, ದ ಗ್ರೇಟ್ ಸ್ಟೇಟ್ಸ್ಮನ್ ಲೈಕ್ ವೀರ ಶಿವಾಜಿ ಜಿ, ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಇನ್ ಹಿಸ್ಟ್ರಿ ಹ್ಯಾಸ್ ಟು ಟೇಕ್ DMK ಎಷ್ಟು ನಿಮಗೆ ಗೊತ್ತು? DMK ಇಟ್ಕೊಂಡು ಕೆಲಸ ಮಾಡಿದ್ರು. ಯಾಕೆಂದ್ರೆ ಒನ್ ಟೈಮ್ ಹಿ ಹ್ಯಾಸ್ ಟು ಶೋ ಅಸ್ ಇದು ಪಾಸಿಬಲ್ನ. ಅದಾದ ಮೇಲೆ ನರೇಂದ್ರ ಮೋದಿ ಪಾಸಿಬಲ್. Why Narendra Modi ji was possible? Because Vajpayee ji showed us in 1999 to 2004 an alternate Congress government ನಮ್ಮ ದೇಶದಲ್ಲಿ ಬರಬಹುದು. ಹಿಸ್ಟ್ರಿ ಇಸ್ ಆಲ್ವೇಸ್ ಲೈಕ್ ದಟ್. ಇವತ್ತು ನಾವು ಮಾಡುವ ಕೆಲಸಕ್ಕೂ ಇವತ್ತು ನಮಗೆ ಬಲನ್ ಬರಲ್ಲ. ಆಫ್ಟರ್ 50 years, ಆಫ್ಟರ್ 100 years, ದಿಸ್ ಇಸ್ ದ ಸೆಕೆಂಡ್ ಕಮಿಟ್ಮೆಂಟ್ ಐ ಆಮ್ ಆಸ್ಕಿಂಗ್ ಯು. ಯು ಶುಡ್ ನಾಟ್ ಸೇ ಇವತ್ತು ನಾನು ಮಾಡುವ ಕೆಲಸಕ್ಕೂ ಇವತ್ತು ಸಾಯಂಕಾಲ ನನಗೆ ಫಲ ಬೇಕು. ಇಟ್ ನಾಟ್ ಹ್ಯಾಪನ್. ಈವನ್ ಶಿವಾಜಿ ಡಿಡ್ ನಾಟ್ ಗೆಟ್ ಇಟ್. LK Advani ji did not get it. All some of the greatest sung or top leaders, they did not get it because they did not expect it. Or expect madil. So your commitment to this country is, how can I advance this culture a bit? Nanna desha, nanna culture ಸ್ವಲ್ಪ ಅಡ್ವಾನ್ಸ್ ಮಾಡಬಹುದಾ? ಎಕಾನಮಿದಲ್ಲಿ ಮಾಡಬಹುದು, ಮಾಡಬೇಕು. ಬಿಸ್ನೆಸ್ನಲ್ಲಿ ಮಾಡಬೇಕು. ದ ವೇ ಆಫ್ ಲೈಫ್ನಲ್ಲಿ ಮಾಡಬೇಕು. ಬಿಸ್ನೆಸ್ ಮಾಡೆಲ್ದಲ್ಲಿ ಮಾಡಬೇಕು. ರಿಲಿಜನ್ದಲ್ಲಿ ಮಾಡಬೇಕು. ಎವ್ರಿವೇರ್ ಯು ವಿಲ್ ಇನ್ನೋವೇಟ್. ಎವ್ರಿವೇರ್ ಯು ವಿಲ್ ಟೇಕ್ ಅಸ್ ಬ್ಯಾಕ್ ಟು ಅವರ್ ರೂಟ್ಸ್. ಆ್ಯಂಡ್ ಎವ್ರಿವೇರ್ ಯು ವಿಲ್ ಮೇಕ್ ಶ್ಯೂರ್ ದಿಸ್ ಕಲ್ಚರ್ ಇಸ್ ಅಡ್ವಾನ್ಸಿಂಗ್. ನಿಮಗೆ 100%, 99% ರಿಸಲ್ಟ್ ಆವಾಗ ಬರಲ್ಲ. ಬಟ್ ಡೋಂಟ್ ಎಕ್ಸ್ಪೆಕ್ಟ್ ರಿಸಲ್ಟ್. ದಟ್ ಇಸ್ ವಾಟ್ ಆ ಕಲ್ಚರ್. ಇಷ್ಟು ವೇದ ಯಾಕೆ ಹೋಗಬೇಕು? ಯಾಕೆ ಓದಬೇಕು? ಯಾಕೆ ಇಷ್ಟು ಉಪನಿಷತ್ತು ಹೋಗಬೇಕು? ಬೆಳಗ್ಗೆ ಯಾಕೆ ಇಷ್ಟು ನಾವು ಗ್ರಂಥಗಳನ್ನು ಓದಬೇಕು? ಇಸ್ ಟು ಟೆಲ್ ಯು, ವರ್ಕ್ ಇನ್ ಅ ಸ್ಟೇಟ್ ಆಫ್ ಮೈಂಡ್ ವೇರ್ ಯು ಡೋಂಟ್ ಎಕ್ಸ್ಪೆಕ್ಟ್ ರಿಸಲ್ಟ್ಸ್. Results will eventually come. You just have to do your karma.
ಇದು ಸೆಕೆಂಡ್ ಕಮಿಟ್ಮೆಂಟ್. ಇತ್ತೀಚೆಗೆ ನಮ್ಮ ಹುಡುಗರಲ್ಲಿ ಏನು ಪ್ರಾಬ್ಲಮ್ ಇದೆ, ಇನ್ಸ್ಟೆಂಟ್ ರಿವಾರ್ಡ್ ಬೇಕು. ದೇ ಹ್ಯಾವ್ ಟು ಸೀ ಇಟ್ ಇನ್ ದರ್ ಐಸ್ ಟು ಟೆಲ್ ದ ವರ್ಲ್ಡ್, ಓಕೆ ನಾನು ಈ ಜಾಬ್ಗೆ ಹೋಗ್ತೀನಿ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದೆರ್ ವಿಲ್ ಬಿ ಸಮ್ ಜಾಬ್ ಯು ಮೇ ಬಿ ಸೂಪರ್ಬ್ಲಿ ಟ್ಯಾಲೆಂಟೆಡ್ ಟೆಸ್ಲಾಗೆ ಹೋಗಲ್ಲ, ಮೈಕ್ರೋಸಾಫ್ಟ್ಗೆ ಹೋಗಲ್ಲ, ಗೂಗಲ್ಗೆ ಹೋಗಲ್ಲ, ಆ್ಯಪಲ್ಗೆ ಹೋಗಲ್ಲ ನಾ ಮಾತ್ರ. ಆ ಟ್ಯಾಲೆಂಟು ಬೇರೆ ಕಡೆ ಹೋಗಿದಾರನ್ನ ಮಾತ್ರ ಈ ಸೊಸೈಟಿ ಬೆಳೆಸ್ತದೆ. They should get into politics, they should get into economics, they should get into rural service, they should get into NGO, they should start this kind of company in Bantwala, in Kalladka, in Mangalore. They should have an alternate model of thinking. Our brains illi locate ಆಗಬೇಕು. So that is the second commitment, because results might not come, results will come late, but still you have to do it. Because your country, your commitment. The third one, which for me is very important, is you should find a way to decelerate after 50, 55, 60. Right now, our life is becoming bigger. ಏನೇನೋ ರಿಸರ್ಚ್ ಎಲ್ಲ ಬಂದಿತ್ತು, 100 ವರ್ಷ ಬದುಕಲಿಕ್ಕೆ ಆಗ್ತದೆ. ಕ್ಯಾನ್ಸರ್ ಕ್ಯೂರ್ ಆಲ್ಸೋ ದೇ ವಿಲ್ ಬ್ರಿಂಗ್ ಇನ್ 5-10 years, ಮ್ಯಾಟರ್ ಆಫ್ ಟೈಮ್. ಅಟ್ ಲೀಸ್ಟ್ ಲಾಂಜಿವಿಟಿ ದೇ ವಿಲ್ ಇಂಪ್ರೂವ್. ಸೊ ಆಲ್ ಆಫ್ ಎಸ್ ಆರ್ ಲಿವಿಂಗ್ ಲಾಂಗರ್. ನಮ್ಮ ಸೀನಿಯರ್ಸ್ಗೂ ಆಪರ್ಚುನಿಟಿ ಸಿಕ್ಕಿಲ್ಲ. ನಮ್ಮ ಅಜ್ಜ, ದೊಡ್ಡಜ್ಜ, ಐ ಆಮ್ ಟಾಕಿಂಗ್ ಆಫ್ ದಿ ಆವರೇಜ್ ಏಜ್ 30, 40, 50, 55. ನಮ್ಮ ಜನ್ರೇಷನ್ ಆವರೇಜ್ ಏಜ್ ಗಾನ್ ಟು 70. ಯುವರ್ ಜನ್ರೇಷನ್ ವಿಲ್ ಗೋ ಟು 85, 90. ಸೊ 90 ಇಯರ್ಸು ಇದೇ ಥರ ಜಗಳ ಮಾಡ್ತಾ ಇರ್ತೀರಾ? ಇಲ್ಲ, ನಾನು ಓದಿದ್ದೀನಿ, ಒಂದು 3 ಡಿಗ್ರಿ MBA ಮಾಡ್ತೀನಿ, ಆಮೇಲೆ ಒಂದು 2 ಡಿಗ್ರಿ ಮಾಡಿ 5 ಡಿಗ್ರಿ ಮಾಡ್ತೀನಿ. ಏನೋ ನನ್ನ ಅಜ್ಜ 40 ವರ್ಷ ಬದುಕಿದ್ರು, 2 ಡಿಗ್ರಿ ಮಾಡಿದ್ರು. ನಾನು 90 ವರ್ಷ ಬದುಕಿದ್ರೆ ನಾನು 5 ಡಿಗ್ರಿ ಮಾಡ್ತೀನಿ. ದಟ್ ಇಸ್ ವಾಟ್ ದ ವೆಸ್ಟರ್ನ್ ಮೈಂಡ್ ಇಸ್ ಥಿಂಕಿಂಗ್ ನಾವು. MBA, ಮಿಡ್ ಕೆರಿಯರ್ MBA, ಫಿನಿಶಿಂಗ್ MBA, ಯಾವಾಗಲೂ MBAದಲ್ಲೇ ಇದ್ದಾರೆ. 50 years, 55 years. ಏನಪ್ಪ ಇಷ್ಟು ಓದ್ತೀರನ್ನ, ಲಾಂಜಿವಿಟಿ ಸ್ಟಾರ್ಟ್ ಆಗ್ತಾರೆ. ನಾವು ದಿಸ್ ಥರ್ಡ್ ಇಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಇಟ್ ಇಸ್ ಅವರ್ ಜನರೇಷನ್ ಕ್ಯಾನ್ ಟೀಚ್ ದಿ ಅದರ್ ಸಿವಿಲೈಸೇಷನ್. ಲಾಸ್ಟ್ 40 years ಫಾರ್ ಯು ಟು ಗೆಟ್ ಇನ್ ಟು ಸಂಕಲ್ಪಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ತಮಗೆ ಸಿಗ್ತಾ ಇದೆ. ನಮಗೆ ಅದು ಸಿಕ್ಕಿಲ್ಲ. ದ ಸೀನಿಯರ್ಸ್ ಬಿಫೋರ್ ಅಸ್ ನೆವರ್ ಹ್ಯಾಡ್ ದಿ ಆಪರ್ಚುನಿಟಿ. ಸ್ಟಡಿಯಿಂಗ್, earning, family, died. But your generation, you are going to get 40 years added to it. And the 40 years ಏನು ಮಾಡ್ತೀರಾ? 60ದಲ್ಲಿ ಕೆಲಸ ಮಾಡ್ತೀನಿ, 70ದಲ್ಲಿ ಕೆಲಸ ಮಾಡ್ತೀನಿ, 80ದಲ್ಲಿ ಕೆಲಸ ಮಾಡ್ತೀನಿ. You have an opportunity to go back to our roots to say, after a point of time, I will start detaching myself. And my life, my energy, I will give it back to society. ಇಷ್ಟು ಜನ ನಮ್ಮ ದೇಶದಲ್ಲಿ 55-60 ವರ್ಷ ಆದ ಮೇಲೆ 30 ವರ್ಷ ಅಥವಾ ಒಬ್ಬೊಬ್ಬರು ಸೊಸೈಟಿ ಕೊಟ್ಟಿದ್ದೀರನ್ನ, ಈ ದೇಶ ಎಷ್ಟು ಒಂದು ಹತ್ರಕ್ಕೆ ಹೋಗ್ತದೆ. ಸ್ಕೂಲ್ಸ್, ಕಾಲೇಜಸ್, ಟೀಚಿಂಗ್. ನಾನು ನಾಸಾದಲ್ಲಿ ಇಂಜಿನಿಯರ್, ರಿಟೈರ್ಡ್ at 60. ಪ್ಲೀಸ್ ಕಮ್ ಅಂಡ್ ಟೀಚರ್ ಶ್ರೀರಾಮ ಫಸ್ಟ್ ಗ್ರೇಡ್ ಕಾಲೇಜ್. ನಾನು ISROದಲ್ಲಿ ಟಾಪ್ ನಾರಾಯಣನ್ ಜಿ ಇದ್ದಾರೆ, ನಾನು ISRO ಚೇರ್ಮನ್, 60 ರಿಟೈರ್ಮೆಂಟ್. ಪ್ಲೀಸ್ ಕಮ್ ಅಂಡ್ ಟೀಚ್ ಇನ್ ಅ ಪ್ರೈಮರಿ ಎಲಿಮೆಂಟ್ರಿ ಸ್ಕೂಲ್. ನಾನು ಇಡೀ ಪ್ರಪಂಚ ಸುತ್ತಾಡಿದ್ದೀನಿ, ಸಾಕು ಸರ್, 65 ಆಯಿತು, 20 ವರ್ಷ ಸಂಕಲ್ಪ ಮಾಡಿ ಕೆಳಗಡೆ ಬಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಕೆಲಸ ಮಾಡಿ. ಎಲ್ಸ್ ಏನಾಗ್ತದೆ, 55 ಇಯರ್ಸ್ನಲ್ಲಿ ನೀವೆಲ್ಲರೂ ಕೂಡ ಮೆಂಟಲ್ ಆಗಿಬಿಡ್ತೀರ. ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಮನಿ ಈಸ್ ಅರ್ನ್ಡ್, ಅಕೌಂಟ್ ಬಂದಿತ್ತು. ಸೊ ನನ್ನ ಫ್ರೆಂಡಲ್ಲಿ ಹೇಳ್ತೀನಿ, ಏನಪ್ಪ ಅಣ್ಣ, ನಾನು ಒಂದೊಂದು ವರ್ಷಕ್ಕೂ ಹೊಸ ಐಫೋನ್ ತಗೊಳ್ತೀನಿ, ಅದೇ ನನಗೆ ಚೆನ್ನಾಗಿದೆ. ಯಾಕೆಂದರೆ ನಾನು ಬೋರ್ ಆಗ್ತಾ ಇದೆ, ಅದು ಮಾಡಬೇಕಲ್ವಾ. 60 ಆಯಿತು, ನಾನು ನೆಕ್ಸ್ಟ್ ಐಫೋನ್ ಅಪ್ಗ್ರೇಡ್ ಯಾವಾಗ ಬರ್ತಾ ಇರ್ತಾನೆ ಕಾಯ್ತಾ ಇರ್ತೀನಿ. ಆ ಐಫೋನ್ ಬಿಟ್ಟ ತಕ್ಷಣ ನಾನು ಹೋಗಿ ಸ್ಟೋರ್ಗೆ ಔಟ್ಸೈಡನ್ನು ಹೊಸ ಐಫೋನ್ ತಗೊಂಡು ಬರ್ತೀನಿ, ಹೊಸ ಪ್ರಾಡಕ್ಟ್ ತಗೊಳ್ತೀನಿ, ಹೊಸ ಕಂಪ್ಯೂಟರ್ ತಗೊಳ್ತೀನಿ. ದಟ್ ಈಸ್ ನಾಟ್ ದ ಮೈಂಡ್ ಸೆಟ್. ಟು ಕಿಲ್ ಬೋರ್ಡಮ್, ವಿ ಆರ್ ಗೆಟಿಂಗ್ ಇನ್ ಟು ಅ ಕನ್ಸ್ಯೂಮರ್ ಸೊಸೈಟಿ. Now your generation, you got to reach their sense of detachment, start coming down, mingling to the grassroots, however high you are. Next generation should learn. So this is your commitment. So 3 commitment ಮಾತ್ರ I kept before you. ನನ್ನ whatever little knowledge I have, my country, my culture, that is my commitment 1. My country, my culture, I will advance this culture without any expectation, reward. Commitment number 2. My country, my culture, I will come back to roots after some time. For me, money is just a custodian of wealth. My money is not my money, it is society's money. Commitment number 3. Because it is all linked to spirituality. ಬೇರೆ ಎಲ್ಲಿ ನಾವು ಹೋಗಬೇಡ. 3 ವಿಷಯ ನಮ್ಮ ಲೈಫ್ ಸ್ಟೈಲ್ನಲ್ಲಿ ಸ್ವಲ್ಪ ಬದಲಾಯಿಸ್ಕೊಂಡು ಬರೋಣ. Then probably, like our Prime Minister says, 2047, the whole world will look at the Bharat
model in economy, Bharat model in science, Bharat model in medicine, Bharat model in all spheres of life. ಅದು ನಿಮ್ಮ ಕಣ್ಣಲ್ಲಿ ನೋಡ್ಬೋದು. We never had the opportunity. For us it was Western model, IMF model, World Bank model, ಈ ಮಾಡಲ್ ಓ ಮಾಡಲ್ಲ ನೋಡಿದ್ದೀವಿ. ಬಟ್ ನಿಮ್ಮ ಬದುಕಿನಲ್ಲಿ ಫಸ್ಟ್ ಟೈಮ್ ಯು ವಿಲ್ ಸಿ ದ ಭಾರತೀಯ ಮಾಡೆಲ್ ವೇರ್ ದ ಹೋಲ್ ವರ್ಲ್ಡ್ ವಿಲ್ ಕಮ್. ಸೊ ಐ ಆಮ್ ವೆರಿ ಶ್ಯೂರ್ ಇಟ್ ವಿಲ್ ಹ್ಯಾಪನ್. ತಾವೆಲ್ಲ 100% ಮಾಡಿಸ್ತೀರಾ, ನನಗೊಂದು ದೊಡ್ಡ ನಂಬಿಕೆ ಇದೆ. ಆ್ಯಂಡ್ ಆಲ್ ದ ಚಿಲ್ಡ್ರನ್ ಹಿಯರ್, ಯು ಆರ್ ಸೋ ಫಾರ್ಚುನೇಟ್. ಯು ಆರ್ ಸ್ಟಡಿಯಿಂಗ್ ಇನ್ ಎ ಸ್ಕೂಲ್, ಕಾಲೇಜ್ that has got culture as the base to build a country, to make you as committed people for that country. ತಾವೆಲ್ಲ ಸೇರಿ ಇದು ಮಾಡಿಸ್ತೀರಾ. ಮತ್ತೊಮ್ಮೆ ಇಲ್ಲಿ ನಮ್ಮ ಕಲ್ಲಡ್ಕ ಪ್ರಭಾಕರ್ ಭಟ್ ಸಾಹೇಬ್ರವರು ಒಂದು ದೊಡ್ಡ ಒಂದು ಅವಕಾಶ ನಮ್ಮೆಲ್ಲರೂ ಕೂಡ ಕೊಟ್ಟಿದ್ದಾರೆ. ಒಂದೇ ಕಡೆಯಲ್ಲಿ he has got this vision of bringing together, apart from education, your syllabus, you should learn something outside. Mingling, ನಾನು ಫಸ್ಟೇ ಹೇಳಿದ್ದೀನಿ, ವಾಟ್ ಎವರ್ ಐ ಟೋಲ್ಡ್ ಯು, ಡೋಂಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಇಟ್ಸ್ ಎ ರಿಫ್ಲೆಕ್ಟಿವ್ ಲರ್ನಿಂಗ್. ರೈಟ್ ಇಟ್, ರಿಫ್ಲೆಕ್ಟ್ ಇಟ್, ರೈಟ್ ಇಟ್, ರಿಫ್ಲೆಕ್ಟ್ ಇಟ್. ನಾನು ಹೇಳಿದೆ ಸರಿಯಾ ತಪ್ಪಾ, ಯಾಕೆ ಹೇಳಿದ್ದೀನಿ, ಈಸ್ ಇಟ್ ಗೋಯಿಂಗ್ ಟು ಗಿವ್ ಯು ಹ್ಯಾಪಿನೆಸ್, ಸಂತೋಷ. ಸೊ ವಾಟ್ ಎವರ್ ದ ಸ್ಪೀಕರ್ ಸ್ಪೀಕ್ಸ್, ಡೂ ರಿಫ್ಲೆಕ್ಟಿವ್ ಲರ್ನಿಂಗ್. ರಾಟ್ ಲರ್ನಿಂಗ್ ನಮಗೆ ಬೇಡ, ಬಿಕಾಸ್ ರಾಟ್ ಲರ್ನಿಂಗ್ ಮೆಕಾಲೆ, ರಿಫ್ಲೆಕ್ಟಿವ್ ಲರ್ನಿಂಗ್ ಇಸ್ ಅವರ್ ನ್ಯಾಷನಲ್ ಎಜುಕೇಷನ್ ಮಾಡೆಲ್. ಸೊ ರಿಫ್ಲೆಕ್ಟಿವ್ ಲರ್ನಿಂಗ್ನಲ್ಲಿ ಯು ಕೀಪ್ ಅಬ್ಸರ್ವಿಂಗ್ ಆಲ್ ದ ಸ್ಪೀಕರ್ಸ್. ಇಲ್ಲಿರುವ ಎಲ್ಲರಿಗೂ ಮತ್ತೊಮ್ಮೆ ನಾನು ದೊಡ್ಡ ಧನ್ಯವಾದ ತಿಳಿಸಿ, ವೇದಿಕೆಯಲ್ಲಿ ಮುಂಭಾಗದಲ್ಲಿ ನಮ್ಮ ಜರ್ನಲಿಸ್ಟ್ ಇದ್ದಾರೆ, ಮಿತ್ರರಿದ್ದಾರೆ, ಅವ್ರಿಗೂ ನಮಸ್ಕಾರ ತಿಳಿಸಿ, ಇಲ್ಲಿ ಬಂದಿರುವ ಪ್ಯಾರೆಂಟ್ಸು, ದೊಡ್ಡ ಮಿತ್ರರು, ಸ್ಪೆಷಲಿ ಟೀಚರ್ಸ್. ನಾವು 2 ನಿಮಿಷ ಮಾತ್ರ ಟೀಚರ್ಸ್ ಅವ್ರ ಬಗ್ಗೆ ಮಾತಾಡಬೇಕು. ನಾವು ವೆರಿ ಫಸ್ಟ್ ಟೈಮ್ ಇನ್ ದ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ವಿ ಆರ್ ಟಾಕಿಂಗ್ ಆಫ್ ಸಮಥಿಂಗ್ ಕಾಲ್ ಇಂಡಿಯನ್ ನಾಲೆಜ್ ಸಿಸ್ಟಮ್, IKS ಅನ್ನೊಂದು ಹೇಳ್ತೀವಿ. ಸಡನ್ಲಿ ಯಾವ ಸ್ಕೂಲ್ದಲ್ಲಿ, ಕಾಲೇಜ್ನಲ್ಲಿ IKSಗೂ ಟೀಚರ್ ಇಲ್ಲ. ಆದರೆ ಐ ವಾಸ್ ಟಾಕಿಂಗ್ ಟು ವೈಸ್ ಚಾನ್ಸಲರ್ ಆಫ್ ಅ ಟಾಪ್ ಯೂನಿವರ್ಸಿಟಿ ಇನ್ ತಮಿಳ್ನಾಡು. ಸರ್, ನಿಮ್ಮ ಮೋಡಿಜಿ ಅವರು IKSನ ಹೇಳಿಬಿಟ್ಟಿದ್ದಾರೆ, IKSಗೆ ಆಳೇ ಇಲ್ಲ ಸರ್, ಏನು ಮಾಡೋದು? ನಾನು ಹೇಳಿದ್ದೀನಿ, ಸರ್ ಅವರೇನು ಹೇಳಿದರು, ಇಂಡಿಯನ್ ನಾಲೆಜ್ ಸಿಸ್ಟಮ್ ನಿಮ್ಮ ಎಜುಕೇಷನ್ ಮಾಡಲ್ದಲ್ಲಿ ಸ್ವಲ್ಪ ನಮ್ಮ ಇದಕ್ಕೆ ಮುಂಚೆ ಏನು ನಾಲೆಜ್ ಬೇಸ್ ಇತ್ತೆ ಒಂದು ಸಬ್ಜೆಕ್ಟ್ ಆಗಿ ತಾವು ಕೊಡಬೇಕಂತ ಹೇಳಿದ್ದಾರೆ. 2030 ವರೆ ಟೈಮ್ ಕೊಟ್ಟಿದ್ದಾರೆ, ನೀವು ಕ್ರಿಯೇಟ್ ಮಾಡಬೇಕು ಸರ್. ನೌ ವಾಟ್ ಇಸ್ IKS? Everything in India is a shastra. Now when we do a debate, now the Western model of debate ನಾವು ನೋಡಿದ್ದೀವಿ. In India we say that is Darga Shastra. That's a shastra. There is a learning of debate, how to present an argument, how to win over an argument. Nothing less than Saint Sankaracharya ಅವರು ದರ್ಗಶಾಸ್ತ್ರ ಆದರೆ is an expert to win over argument. ಫಸ್ಟ್ ಟೈಮ್ ನಾವು ಹೇಳ್ತೀವಿ ದರ್ಗಶಾಸ್ತ್ರ should be part of your syllabus. ಅದು ಇಂಜಿನಿಯರಿಂಗ್ನಲ್ಲಿ ಬರಬೇಕು, ಮೆಡಿಸಿನಲ್ಲಿ ಬರಬೇಕು, ಆರ್ಟ್ಸ್ನಲ್ಲಿ ಬರಬೇಕು. ನಾಟ್ಯ ಶಾಸ್ತ್ರ, all the shastras have to come back where our own model has to come in. So suddenly ನಮ್ಮಲ್ಲಿ ಟೀಚರ್ಸ್ ಇಲ್ಲ, because everybody is trained in a certain way for the last 50 years, and suddenly we are searching Indian knowledge system teacher ಎಲ್ಲಿ ಇದ್ದಾರೆ. ಸೊ ಇವತ್ತು ಈ ಸ್ಕೂಲ್ ನೋಡುವಾಗ ಐ ಆಮ್ ವೆರಿ ಹ್ಯಾಪಿ. ಮಾರ್ನಿಂಗ್ ನಮ್ಮ ಟೀಚರ್ ಅಮ್ಮ ಅವರು ಎಕ್ಸ್ಪ್ಲೈನ್ ಮಾಡಿದರು, ಸಣ್ಣ ಮಕ್ಕಳಿಗೂ ನಾವು ಸ್ಮೆಲ್, ಸೈಟ್, ಸೌಂಡ್ ಯಾವ ಥರ ನಾವು ಶುರು ಮಾಡ್ತೀವಿ, ಎಲ್ಲಿ ನಾವು ಅವ್ರು ತಗೊಂಡು ಹೋಗ್ತೀವಿ. ಭಾಳ ಐ ಫೆಲ್ಟ್ ಸೋ ಹ್ಯಾಪಿ. ಫೈನಲಿ ಅವ್ರ ಗುರುಕುಲದಲ್ಲಿ ಒಂದು 200-400 ಇಯರ್ಸ್ ಬ್ಯಾಕ್ ನಾವು ನೋಡಿದ್ದೀವಿ ನಾವು ಯಾವ ಥರ ಇರ್ತದೆ, ವಿ ಸಾ ಇಟ್. ಸೊ ಶ್ರೀರಾಮ ಈ ಕಾಲೇಜ್, ಈ ಸ್ಕೂಲ್ದಲ್ಲಿ ವಿ ಹ್ಯಾವ್ ಟೀಚರ್ಸ್ ಹೂ ಆರ್ ವಿಲ್ಲಿಂಗ್ ಟು ಬ್ರಿಂಗ್ ಬ್ಯಾಕ್ ದ ಇಂಡಿಯನ್ ನಾಲೆಜ್ ಸಿಸ್ಟಮ್, IKS ಮಾಡೆಲ್. 2030 ಇಟ್ ಹ್ಯಾಸ್ ಟು ಬಿಕಮ್ ಕಂಪಲ್ಸರಿ. ನಮಗೆ ಬೇರೆ ಆಪ್ಷನೇ ಇಲ್ಲ, ಇಟ್ ಇಸ್ ಓನ್ಲಿ 5 years. ಸೊ ಓನ್ಲಿ ಐ ರಿಕ್ವೆಸ್ಟ್ ಕಲ್ಲಡ್ಕ ಪ್ರಭಾಕರ್ ಭಟ್ ಸಾಹೇಬ್ರವರು, ನೆಕ್ಸ್ಟ್ ಪ್ರೋಗ್ರಾಮ್ ಪ್ಲೀಸ್ ಟ್ರೈನ್ ದ ಟೀಚರ್ಸ್. ಇಟ್ ಈಸ್ ಇಂಪಾರ್ಟೆಂಟ್ ವಿ ಬ್ರಿಂಗ್ ಟೀಚರ್ಸ್ ಫ್ರಮ್ ಔಟ್ಸೈಡ್. ಒಂದು 500 ಟೀಚರ್ಸ್ಗೂ ಟ್ರೈನಿಂಗ್ ಸ್ಟೂಡೆಂಟ್ಸ್. ಸೂಪರ್ ಸರ್, ತಮ್ಮ ಅನಿಸಿಕೆ, ತಮ್ಮ ಥಿಂಗ್ ಇಸ್ ನೀಡೆಡ್ ಫಾರ್ ಟೀಚರ್ಸ್ ನಾವು. ಸೊ ನಮ್ಮ ಟೀಚರ್ಸ್ ಸ್ಟೇಜಿಗೆ ಬಂದು ವಿ ಹ್ಯಾವ್ ಟು ಬ್ರಿಂಗ್ ಮಾಂಟೆಸರಿ, CBSE, ಅವರು ವೆಸ್ಟರ್ನ್, ಕೆನಡಿಯನ್ ಇಂಟರ್ನ್ಯಾಷನಲ್ ಸ್ಕೂಲ್ ಯಾರಿದ್ದಾರೆ ಎಲ್ಲ ಕರ್ಕೊಂಡು ಬಂದು ಇಲ್ಲಿ ಕೂರಿಸಿ, ಅಲ್ಲ ಮರ ಕೆಳಗಡೆ ಕೂರಿಸಿ ಎಲ್ಲರಿಗೂ ಇಂಡಿಯನ್ ನಾಲೆಜ್ ಸಿಸ್ಟಮ್ನಲ್ಲಿ ವಿ ಹ್ಯಾವ್ ಟು ಸ್ಟಾರ್ಟ್ ಟೀಚಿಂಗ್ ದೆಮ್. ಬಿಕಾಸ್ ನಾವು ಟೀಚರ್ಸ್ಗೂ ದೊಡ್ಡ ಕೊರತೆ ನಮ್ಮ ದೇಶದಲ್ಲಿ ಶುರು ಆಗಿತ್ತು. ರೈಟ್ ಕೈಂಡ್ ಆಫ್ ಟೀಚರ್ಸ್. ಐ ಓನ್ಲಿ ಶ್ರೀರಾಮ ಈ ಇನ್ಸ್ಟಿಟ್ಯೂಷನ್ ಬಿಟ್ಟು ಬೇರೆ ಯಾರು ಈ ಭಾಗದಲ್ಲಿ ಮಾಡಲಿಕ್ಕೆ ಆಗಲ್ಲ. ಸೊ ಐ ಓನ್ಲಿ ರಿಕ್ವೆಸ್ಟ್ ಯು, ಕರ್ನಾಟಕ ಪೂರ್ತಿ ತಾವು ಇದೂ ಒಂದು ಪ್ಯಾರಲಲ್ ಆಗಿ ಟೀಚರ್ಸು ನಮ್ಮ ನಾಲೆಜ್ ಮೈಂಡ್ ಸೆಟ್ಟಕ್ಕೂ ತಗೊಂಡು ಬರಬೇಕಂತ ತಮಗೊಂದು ವಿನಂತಿ ಮಾಡಿ ಸರ್. ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ. ಭಾರತ್ ಮಾತಾ ಟೀಚರ್.
ಅನುಭವ ಇಂದಿನ ಕಾಯಕ, ಮುಂದಿನ ಆಶಯ ಸಾಕಿಷ್ಟು ಬದುಕಿಗೆ ಹೇಳಲೇಬೇಕು ಧನ್ಯವಾದ. ಇದೀಗ ಧನ್ಯವಾದ ಸಮರ್ಪಣೆ ಸ್ವಾತಿ ಲಕ್ಷ್ಮೀ ಇವರಿಂದ. ಜೈ ಶ್ರೀರಾಮ್. ಮೊದಲ ಗೋಷ್ಠಿಯ ನಿನಾದ ಸರ್ವರಿಗೂ ಹೇಳುವೆ ನಾ ಧನ್ಯವಾದ. ಒಬ್ಬ ವ್ಯಕ್ತಿಯ ಯಶಸ್ಸಿನ ಹಿಂದೆ ಒಂದು ಇರುವಂತಹ ಅದ್ಭುತ ಶಕ್ತಿಯ